ದೇವತಾ ಪ್ರಾರ್ಥನೆಯೊಂದಿಗೆ ಶಾರದೆಯ ಕುರಿತಾದ ಒಂದು ಸುಂದರ ಕೀರ್ತನೆಯೊಂದಿಗೆ ಪ್ರಾರಂಭಿಸೋಣ. ಕುಮಾರಿ ಸುನಿಧಿ ಗುರುದತ್ ಅವರಿಂದ. ಕರುಣಾನಿಧೆ ಸಕಲ ನವಾಂಬ ಸದಾ ಜನ ಚಾರಣ ನಿಮಗೀತ ವೈಭವ ಪೂರಿತ ಅಖಿಲ ದೀಕ್ಷತೆ ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನ ಭಸ್ಮಭೂಷಣ ಭೂಷಿತೆ ವರರತ್ನ ಮೌಳಿವಿರಾಜೆ ಶರ್ಮರಾಯಿನಿ ಕರ್ಮ ಮೋಚನಿ ನಿರ್ಮಲಂ ಕುರು ಮಾನಸಂ ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನ ಹಸ್ತಸಂಹೃತ ಪುಸ್ತಕಾಕ್ಷಪಟಿ ಸುಧಾರತಮೋದಿತೆ ಹಸ್ತಸಂಹೃತ ಪುಸ್ತಕಾಕ್ಷಪಟಿ ಸುಧಾರತಮೋದಿತೆ ಕಸ್ತವಸ್ತಿ ವರ್ಣನೆ ಚತುರಾನರ ಖಚರೋತ್ತವಾ ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನ ಚಾರಣಾದಿಮಗೀತ ವೈಭವ ಪೂರಿತ ಅಖಿಲ ದೀಕ್ಷತೆ ಶಾರದೆ ಕರುಣಾನಿಧೆ ಶಾರದೆ ಕರುಣಾನಿಧೆ ಶಾರದೆ ಕರುಣಾನಿಧೆ. That was very nice. Very well sung, Sunidhi. Thank you. Thank you for a beautiful start. Now, welcome speech by Saujanya S. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದು ದೀಪಕ್ಕನ ಕನಸಿನ ಕಂದ ನೃತ್ಯ ಕುಟೀರಕ್ಕೆ 17ನೇ ವರುಷದ ಸಡಗರ ಸಂಭ್ರಮ. ಈ ಆಚರಣೆ ವಿಭಿನ್ನವಾಗಿರಲೆಂದು ಒಂದು ಕನಸನ್ನು ಕಂಡ ದೀಪಕ್ಕ ಇಂದು ಅದು ನನಸಾಗಿಸಿದ್ದಾರೆ. ನಮ್ಮ ಗುರುಗಳಾದ ವಿದುಷಿ ಶ್ರೀಮತಿ ದೀಪಾ ಭಟ್ ರವರ ಮಾರ್ಗದರ್ಶನದಲ್ಲಿ ನೃತ್ಯ ಕುಟೀರ ಪ್ರಸ್ತುತಪಡಿಸಲಿರುವ ನೃತ್ಯ ದೀಪಿಕಾ ಅಂಡ್ ಅಬೋರ್ಡ್ ಆಫ್ ನಾಲೆಡ್ಜ್ ಎಂಬ ಪುಸ್ತಕ ಹಾಗೂ ಯೂಟ್ಯೂಬ್ ಚಾನೆಲ್ ಉದ್ಘಾಟನೆ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಈ ಪ್ಯಾಂಡಮಿಕ್ ಕಾಲದಲ್ಲಿ ಇಂತಹ ಒಂದು ಒಳ್ಳೆಯ ಯೋಜನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಅದನ್ನು ನೆರವೇರಿಸಿ ಇಂದು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿರುವ ದೀಪಕ ಹಾಗೂ ಇದಕ್ಕೆ ಸಹಾಯ ಹಸ್ತ ನೀಡಿದ ಇಡೀ ನೃತ್ಯ ಕುಟೀರದ ತಂಡ ಕಾತುರದಿಂದ ಕಾಯುತ್ತಿದ್ದಾರೆ. ಈ ಸಮಾರಂಭದಲ್ಲಿ ಅಂತರ್ಜಾಲದ ಮೂಲಕ ನಮ್ಮೆಲ್ಲರ ಜೊತೆ ಸೇರುವ ಎಲ್ಲ ಗಣ್ಯರಿಗೂ ಆದರದ ಸ್ವಾಗತ. ನಮ್ಮ ಆಮಂತ್ರಣಕ್ಕೆ ಓಗೂಟು ನಮ್ಮನ್ನು ಹರಸಲು ಬಂದಂತಹ ಪ್ರೊಫೆಸರ್ ಡಾಕ್ಟರ್ MR ಕೃಷ್ಣಮೂರ್ತಿ ಸರ್, ಅಂದರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಿಟ್ಟು ಸರ್ಗೆ ಇಡೀ ನೃತ್ಯ ಕುಟೀರದ ತಂಡದ ಪರವಾಗಿ ಗೌರವಪೂರ್ಣ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೃತ್ಯ ಕುಟೀರ ಹಾಗೂ ದೀಪಕ್ಕ ಇವರಿಗೆ ಅತ್ಯಂತ ಆತ್ಮೀಯರಾದ ಡಾಕ್ಟರ್ ದ್ವರಿತಾ ವಿಶ್ವನಾಥ್ ರವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ದೀಪಕ್ಕ ಕೇಳಿದ ತಕ್ಷಣ ಒಂದು ಕ್ಷಣವೂ ಯೋಚಿಸದೆ ತಕ್ಷಣ ಅತ್ಯಂತ ಸಂತಸದಿಂದ ಒಪ್ಪಿಕೊಂಡು ಇಲ್ಲಿ ಹಾಜರಾಗಿದ್ದಾರೆ. ಸದಾ ನಮ್ಮ ಬೆನ್ನೆಲುಬಾಗಿರುವ ನಮ್ಮೆಲ್ಲರ ಪ್ರೀತಿಯ ಪುಟ್ಟು ಅಂಕಲ್, ಜಯ ಆಂಟಿ, ಗುರು ಅಣ್ಣ ಹಾಗೂ ನಿಸರ್ಗ ಇವರೆಲ್ಲರಿಗೂ ಸಹ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಬಯಸುತ್ತಿದ್ದೇನೆ. ಬಹಳ ಮುಖ್ಯವಾಗಿ ಇದಕ್ಕೆಲ್ಲಕ್ಕೂ ಪ್ರಮುಖ ಸೂತ್ರಧಾರಿಯಾದ ನಮ್ಮ ಗುರುಗಳಾದ ವಿದುಷಿ ಶ್ರೀಮತಿ ದೀಪಾ ಭಟ್, ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದೀಪಕ್ಕನಿಗೆ ತುಂಬು ಹೃದಯದ ಸ್ವಾಗತ. ಇನ್ನು ದೀಪಕ್ಕ ತಮ್ಮ ಶಕ್ತಿ ಹಾಗೂ ಆಸ್ತಿ ಎಂದು ತಿಳಿದಿರುವ ನೃತ್ಯ ಕುಟೀರದ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೂ ಆದರದ ಸ್ವಾಗತ ಕೋರುತ್ತಿದ್ದೇನೆ.
ಧನ್ಯವಾದಗಳು. ಈಗ ನಮ್ಮ ಅಪ್ಪ ಪುಟ್ಟರಾಯ ಭಟ್ ಅವರಿಂದ ವೆಲ್ಕಮ್ ಸ್ಪೀಚ್. ಕಲಾರಾಧಕರು, ಕಲಾ ರಸಿಕರು, ಕಲೆಯ ಕಲಿಕೆಯಲ್ಲಿ ಆಸಕ್ತರಾಗಿರುವ ಸರ್ವರಿಗೂ ನೃತ್ಯ ಕುಟೀರದ ಪರವಾಗಿ ಹಾರ್ದಿಕ ಸ್ವಾಗತ. ಈಗಾಗಲೇ ಸೌಜನ್ಯ ಅವರು ನಿಮ್ಮೆಲ್ಲರನ್ನ ಸ್ವಾಗತಿಸಿದ್ದಾರೆ. ಆದರೂ ಸರ್ವಿತ ಚರ್ವಣ ನನ್ನ ಕರ್ತವ್ಯ ನಾನು ಮಾಡಲೇಬೇಕಾಗಿದೆ. ಇಂದು ನೃತ್ಯ ಕುಟೀರದ 17ನೇ ವಾರ್ಷಿಕೋತ್ಸವದ ಸುದಿನ. ಪ್ರಪಂಚದೆಲ್ಲೆಡೆ ತನ್ನ ಭೀಕರ ರೂಪಾಂತರಗಳಿಂದ ತಲ್ಲಣಗೊಳಿಸಿದ ಈ ಕೋವಿಡ್-19 ಮಹಾಮಾರಿಯಿಂದಾಗಿ ಡಿಜಿಟಲ್ ಮಾಧ್ಯಮದ ಮೂಲಕ ವರ್ಚುವಲ್ ಆಗಿ ನೃತ್ಯ ಕುಟೀರ ಈ ಒಂದು ಸುಂದರ ಸಮಯವನ್ನು ಸರಳವಾಗಿ ಹಾಗೂ ಉಪಯುಕ್ತವಾಗಿ ಕಳೆಯಲು ಈ ಝೂಮ್ ಮೀಟಿಂಗ್ ಆಯೋಜಿಸಿದೆ. ನೃತ್ಯ ಕುಟೀರದ ರೂವಾರಿ ವಿದುಷಿ ಶ್ರೀಮತಿ ದೀಪಾ ಭಟ್ ಕಲಾಕ್ಷೇತ್ರ ಶೈಲಿಯ ಭರತನಾಟ್ಯದ ಆರಂಭಿಕ ಕಲಿಕೆಯಲ್ಲಿನ ನೃತ್ಯದ ಮುಖ್ಯ ಭಾಗವಾದ ಅಡವುಗಳು, ಹಸ್ತಮುದ್ರೆ, ಶಿರೋಭೇದ, ಗ್ರೀವಾಭೇದ ಹಾಗೂ ಅವುಗಳ ವಿನಿಯೋಗ ಮತ್ತು ನಾಟ್ಯಶಾಸ್ತ್ರದಲ್ಲಿನ ಶ್ಲೋಕಗಳ ಸಹಿತ ವಿವರಣೆಯೊಂದಿಗೆ ಸರಳವಾಗಿ ಕಲಿಯುವಾಗ ಬಗ್ಗೆ ವಿವರವಾಗಿ ನೃತ್ಯ ದೀಪಿಕಾ ಎಂಬ ಒಂದು ಪುಸ್ತಕವನ್ನು ಇಂದು ಹೊರತರುತ್ತಿದ್ದಾರೆ. ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ ಮುಖೇನ ಈ ಕಲಿಕಾಕ್ರಮದ ವಿಡಿಯೋ ಸಹ ಹೊರಬರಲಿದೆ. ಈ ಸುಂದರ ಸಮಯದಲ್ಲಿ ನಮ್ಮ ಆಹ್ವಾನದ ಮೇರೆಗೆ ದೀಪಾ ಹಾಗೂ ನೃತ್ಯ ಕುಟೀರವನ್ನು ಹರಸಲು ನಾಡಿನ ಖ್ಯಾತ ನೃತ್ಯಗುರು ಡಾಕ್ಟರ್ ಎಂ.ಆರ್. ಕೃಷ್ಣಮೂರ್ತಿ, ಸಂಸ್ಥಾಪಕ ನಿರ್ದೇಶಕರು, ಕಲಾಕ್ಷಿತಿ ಅವರು ಸದಾ ಬೆಂಬಲ ನೀಡುತ್ತಿರುವ ಮಾರ್ಗದರ್ಶಕಿ ಮತ್ತು ಗೆಳತಿ ಡಾಕ್ಟರ್ ದ್ವರಿತಾ ವಿಶ್ವನಾಥ್, ನಿರ್ದೇಶಕಿ, ನಿರ್ಮಿತಿ ಕಲಾ ಸಂಸ್ಥೆ, ಇವರು ನಮ್ಮೊಡನಿದ್ದಾರೆ. ಇವರಿಬ್ಬರಿಗೂ ನೃತ್ಯ ಕುಟೀರ ಹಾಗೂ ದೀಪಾ ಭಟ್ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮೊದಲಿಗೆ ದೀಪ ಬೆಳಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಇದ್ದೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. शुभं कुरुत्वं कल्याणम् आरोग्यं धनसम्पदः. शुभं कुरुत्वं कल्याणम् आरोग्यं धनसम्पदः. ದೀಪ ಬೆಳಗಿ ಶುಭಾರಂಭವನ್ನು ಬಲಾಡಿ ಗಣೇಶ ಹಾಗೂ ಸರಸ್ವತಿಯನ್ನ ಕೇಳ್ಕೊಳ್ಳೋಣ. ಕಿಟ್ಟು ಸರ್ ಇಲ್ಲಿ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಈಗ ತಾನೇ ಫೋನ್ ಮಾಡಿದ್ದೆ ನಾನು ಶೋಭಾ ಆಂಟಿಗೆ, ಅವರು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ನಮಸ್ತೆ ಆಂಟಿ. ಕಿಟ್ಟು ಸರ್, ಥ್ಯಾಂಕ್ ಯು ಸರ್. ಸರ್ ಒಂದು ನಿಮಿಷ ಸರ್. ಡಾಕ್ಟರ್ ಎಂ.ಆರ್. ಕೃಷ್ಣಮೂರ್ತಿ ಅವರು ಚೆನ್ನೈನ ಕಲಾಕ್ಷೇತ್ರದಲ್ಲಿ ಪ್ರಖ್ಯಾತ ಗುರು ಶ್ರೀಮತಿ ರುಕ್ಮಿಣಿ ದೇವಿ ಅರುಂಡೇಲ್ ಅವರ ಶಿಷ್ಯರಾಗಿದ್ದು, ನಂತರ ಕಲಾಕ್ಷೇತ್ರ ಸಂಸ್ಥೆಯಲ್ಲಿ ನೃತ್ಯ ಪ್ರೊಫೆಸರ್ ಆಗಿ ಸುಮಾರು 38 ವರ್ಷಗಳ ಸೇವೆಗೈದ ಹೆಗ್ಗಳಿಕೆ ಇವರದ್ದು. ಇವರ ಮಾರ್ಗದರ್ಶನದಲ್ಲಿ ಕಲಿತ ಅನೇಕ ಶಿಷ್ಯರು ಶಾಸ್ತ್ರೀಯ ಹಾಗೂ ಸಂಪ್ರದಾಯಬದ್ಧ ಕಲಾಕ್ಷೇತ್ರ ಬಾಣಿ ನೃತ್ಯದ ಸೊಬಗನ್ನು ದೇಶ ಹಾಗೂ ಪ್ರಪಂಚದೆಲ್ಲೆಡೆ ಪಸರಿಸುತ್ತಿದ್ದಾರೆ. ನಮ್ಮ ನಾಡಿನ ಹೆಮ್ಮೆಯ ಹಿರಿಯ ಸರಳ ಸಜ್ಜನಿಕೆಯ ಸದಾ ಹಸನ್ಮುಖಿಯಾಗಿರುವ ಕಿಟ್ಟು ಸರ್ ಭಂಡಾರದಲ್ಲಿ ನಾಟ್ಯಶಾಸ್ತ್ರ ಹಾಗೂ ಕಲಾಕ್ಷೇತ್ರ ನೃತ್ಯ ಸಂಯೋಜನೆಯ ಸೊಬಗನ್ನು ಕಲಿತಷ್ಟು ಅಕ್ಷಯವಾಗಿರುತ್ತದೆ ಅಂದರೆ ಅತಿಶಯೋಕ್ತಿಯಲ್ಲ. ಈಗ ಇಂದಿನ ಕಾರ್ಯಕ್ರಮದ ಅವರು ಬಂದಿರೋದು ನನಗೆ ನಿಜವಾಗ್ಲೂ ನನ್ನ ಭಾಗ್ಯವೇ ಅಂತ ಅನ್ಕೋತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ದೀಪಾ, ತುಂಬಾ ಸಂತೋಷ. 17 ವಾರ್ಷಿಕೋತ್ಸವ ಮಾಡ್ತಿರೋದು ತುಂಬಾ ಸಂತೋಷ. ಮೊದಲನೇದು ಯಾಕೆಂದ್ರೆ ಕಲಾಕ್ಷೇತ್ರ ತುಂಬಾ ವರ್ಷ ಅಭ್ಯಾಸ ಮಾಡಿ ಅದೇ ತರ ಮಕ್ಕಳು ಪಾಠ ಹೇಳ್ಕೊಡ್ತಿದ್ಯಲ್ಲ, ಅದು ತುಂಬಾ ಸಂತೋಷ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಂದ ಕಲ್ತ್ಕೊಂಡು ಹೋದ ಹುಡುಗರೆಲ್ಲರೂ ತುಂಬಾ ಅದೇ ತರ ಒಂದು ಹೇಗೆ ಇತ್ತು ಸ್ವಭಾವದ ಅದೇ ತರ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಅದು ವಾರ್ಷಿಕೋತ್ಸವ ಇದನ್ನ ಇನ್ನು ಮುಂದಕ್ಕೆ ಬರಬೇಕು. ಅದು 25-50 ವರ್ಷ ನಡೀತಾ ಇರ್ಬೇಕು. ಈ ತರ ಸಂಸ್ಥೆ ಹೇಗಿರ್ಬೇಕು ಅಂದ್ರೆ
ನಮ್ಮ ದೇಶದ ಪ್ರಸಿದ್ಧಿಯ ಕಲಾಕ್ಷೇತ್ರ ಹೇಗಿದೆಯೋ ಆ ತರ ಮುಂದಕ್ಕೆ ಬರ್ಬೇಕು. ಭಗವಂತ ಯಾವಾಗಲೂ ಅದನ್ನ ಸುಖ ಇಟ್ಟಿಲಿ, ಸಂತೋಷ ಸುಖ. ಯಾಕೆಂದ್ರೆ ಸಂಸ್ಥೆ ಮಾಡೋದು ಸುಲಭ ಅಲ್ಲಮ್ಮ. ಅದನ್ನ ತುಂಬಾ ಶ್ರಮ ಪಟ್ಟಿದ್ದಾರೆ, ಗೊತ್ತು. ರುಕ್ಮಿಣಿ ದೇವಿ ಹೇಳೋರು ಅದೇ. ಇವಾಗ ನಿನ್ಗೆ ಯಾವ ತರ ಮಾಡ್ಬೇಕು ಅನ್ನೋದು ಪೂರ್ತಿ ಗೊತ್ತಾಗಿದೆ. ಮಕ್ಳು ಚೆನ್ನಾಗಿ ಹೇಳ್ಕೊಡು. ಭಕ್ತಿ ಮುಖ್ಯವಾಗಿ ಬರ್ಬೇಕು. ಎಲ್ಲ ಮಕ್ಳು ಪಾಠ ಹೇಳ್ಕೊಡ್ತಾರೆ, ಭಕ್ತಿಯಲ್ಲಿರ್ಬೇಕು. ದೇವಸ್ಥಾನದಲ್ಲಿ ಹೇಗೆ ಒಬ್ಬ ಭಕ್ತನ ಹೇಗೆ ಹೋಗ್ತಾನೆ ಆ ತರ ಪ್ರತಿಯೊಬ್ರು ಕಲೆಯಲ್ಲಿ ಬರ್ಬೇಕು, ಮುಂದಕ್ಕೆ ಬರ್ಬೇಕು. ಮಕ್ಳು ತುಂಬಾ ವೃದ್ಧಿಯಾಗಿ ಹೇಳ್ಕೊಡು. ಆಯುಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ, ಸುಖವಾಗಿರು. ನಿನ್ ವಾರ್ಷಿಕೋತ್ಸವ ತುಂಬಾ ಚೆನ್ನಾಗಿ ನಡಿಬೇಕು. ಇನ್ನು ನಾನ್ ನೋಡ್ಬೇಕು 25-50 ವರ್ಷ ನೋಡ್ಬೇಕು. ಗೊತ್ತಾಯ್ತಮ್ಮ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ಕಣೆ. ಮುಂದೆ ಹೇಗೆ ಬರ್ಬೇಕು ನೀನು, ಗೊತ್ತಾಯ್ತಾ? ಹಾ ಆಂಟಿ. ಅಕ್ಷತಾ ಶ್ರೀಮತಿ ಡಾಕ್ಟರ್ ದ್ವರಿತಾ ವಿಶ್ವನಾಥ್ ಅವರ ಕುರಿತಾದ ಒಂದು ಚಿಕ್ಕ ಪರಿಚಯ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಡಾಕ್ಟರ್ ದ್ವರಿತಾ ವಿಶ್ವನಾಥ್ ಅಂದರೆ ನಮ್ಮೆಲ್ಲರ ಪ್ರೀತಿಯ ದ್ವರಿತಾ ಮ್ಯಾಮ್ ಹಾಗೂ ದೀಪಕನ ಪ್ರೀತಿಯ ದ್ವರಿ. ಇವರ ಹಾಗೂ ನೃತ್ಯ ಕುಟೀರದ ಸಂಬಂಧ ಅಥವಾ ಬಾಂಧವ್ಯ ಬಹಳ ವರ್ಷಗಳದ್ದು. ಕಲಾಕ್ಷೇತ್ರದಲ್ಲಿ ತಮ್ಮ ನೃತ್ಯ ಕಲಿಕೆ ಹಾಗೂ ಅಭ್ಯಾಸವನ್ನು ಮಾಡಿ ನಂತರ ಓರ್ವ ಅತ್ಯುತ್ತಮ ನೃತ್ಯ ಶಿಕ್ಷಕಿಯಾಗಿ ಸಹ ಕಾರ್ಯನಿರ್ವಹಿಸಿದ್ದಾರೆ. ನೃತ್ಯ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸಿದ ಇವರು ಸಂಸ್ಕೃತದಲ್ಲಿ ಭರತನಾಟ್ಯದ ವಿಷಯವನ್ನು ಆಯ್ದುಕೊಂಡು ಡಾಕ್ಟರೇಟ್ ಪದವಿಯನ್ನು ಸಹ ಗಳಿಸಿದ್ದಾರೆ. ಇದೆಲ್ಲ ನಿಮಗೆ ತಿಳಿದಿರುವುದೇ. ಪ್ರಸ್ತುತ ನಿರ್ಮಿತಿಯಮ್ಮ ತಮ್ಮದೇ ನೃತ್ಯ ಶಾಲೆಯಲ್ಲಿ ಅನೇಕ ಮಕ್ಕಳಿಗೆ ನೃತ್ಯ ಹಾಗೂ ಇತರ ಕಲೆಗಳ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಹಾಗೂ ಕಲೆ ಕಾವೇರಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಭರತನಾಟ್ಯದಲ್ಲಿ ಸಹ ಹಿರಿಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎಷ್ಟೇ ಬಿಡುವಿಲ್ಲದ ದಿನಚರಿ ಇದ್ದರೂ ಯಾವುದೇ ಪ್ರಶ್ನೆಗೆ ಉತ್ತರ ನೀಡಲು ಅಥವಾ ಸಲಹೆ ನೀಡಲು ಸದಾ ಹಸನ್ಮುಖಿಯಾಗಿ ತಯಾರಾಗಿರುತ್ತಾರೆ. ಇವರ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಎನಿಸುತ್ತಿದೆ. ಇಂತಹ ಗಣ್ಯ ವ್ಯಕ್ತಿ ಈ ದಿನ ನಮ್ಮ ಜೊತೆ ಇರುವುದು ನಮ್ಮ ಭಾಗ್ಯ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ದ್ವರಿತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇವತ್ತು ಕಲಾಕ್ಷೇತ್ರದಲ್ಲೇ ಕಲ್ತಿರೋಳು, ನನಗೆ ಗೈಡ್, ಫ್ರೆಂಡ್, ಈಚ್ ಆ್ಯಂಡ್ ಎವ್ರಿಥಿಂಗ್, ವೆಲ್ ವಿಷರ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಈಗ ಬುಕ್ ರಿಲೀಸ್ ಫಂಕ್ಷನ್ನು. ಸೊ ನೃತ್ಯ ದೀಪಿಕಾ ಎನ್ನುವ ನೃತ್ಯದ ಕುರಿತಾದ ಒಂದು ಥಿಯರಿ ಬುಕ್ ಸದ್ಯಕ್ಕೆ ಇವಾಗ PDF ಫಾರ್ಮ್ಯಾಟಲ್ಲಿದೆ. ಅದನ್ನು ಕಾರ್ಯರೂಪಕ್ಕೆ, ಬುಕ್ ರೂಪಕ್ಕೆ ತರುವ ಪ್ರಯತ್ನಗಳು ನಡೀತಾ ಇದೆ. ಅದನ್ನು ನಮ್ಮ ಅಪ್ಪನ ಕೈಯಿಂದ, ನನ್ನ ಪಿತಾಜಿ ಅವರಿಂದ ಕೈಯಿಂದ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ನೃತ್ಯ ದೀಪಿಕಾ ನಿಮ್ಮ ಮುಂದೆ. Nritya Kutira presents Nritya Deepika, an abode of knowledge. It has 13 chapters. Chapter 1, Introduction to Bharatanatyam, Origin of Dance, the story behind the origin of dance, shlokas, Ganesha shloka, Guru shloka, and other shlokas which are related to dance, Dhyana shloka, Angikam Bhuvanam, the process of doing namaskara, different warm-up exercises covering the junior syllabus also, asanas, vrikshasana, baddha konasana, etc. Lakshana shlokas, Natyakrama, Patra Lakshana, Kinkini Lakshana, Nata Lakshana, Apatra Lakshana, Sabha Lakshana, Pushpanjali Shloka, etc. Definition of the terms like Nritta, Nritya, Natya, Jati, Jati, Tandava, Lasya, Margi, Desi, Solkattu, Lokadharmi, Ranga Pravesha, other things.
significance of Nataraja, Abhinaya, Angika Abhinaya, Anga Upanga Pratyanga, Vachika Abhinaya, Aharya Abhinaya, Satvika Abhinaya. The detailed study of that. Chapter 2 contains about adabus, starting the postures and dehasthanas, hastasthanas, Dashavida adabus, Tattadabu, Natadabu, and immediately after each adabu, the tala format in 3 speeds is also explained here. Paraval adabu, Ranga Kramana, picturitical for 8 counts or 6 counts depending on the tala, it is defined here. Egar Tattadabu, Jaradabu, Tatti Natadabu, that is Tatetam. For each adabu, leg movements and hand movements are explained for each beat, and respective stick figures are given. Different variations of Egar Tattadabu, Tadditta, Utplavana Adabu, that is Ditta in the Tate, Kattari Adabu, Pakkadabu. So these are the extra adabus other than the Dashavida adabu that is also covered. Almost 64 different types of adabus have been discussed in this book. Mandi adabu, Sarak adabu, Katti adabu, there's a detailed study about the Tattadabu. All the adabus are discussed. The chapter 3 contains about the hastas, hasta prana, asamyuta hastas, samyuta hastas, vritta hastas. Then vinyogas of asamyuta hastas with shloka and meaning, with a picture of that hasta, as well as samyuta hasta. Vinyoga shlokas, how these hastas are used. All these shlokas are taken from Abhinaya Darpana. Next, we have extra hastas which are used. Devata hastas, Brahma, Vishnu, Maheshwara, Saraswati, Lakshmi, Parvati. Ashtadikpalaka hastas, Indra, Agni, Vayu. Dashavatara hastas, a small story about each avatara is given, as well as the shloka and the depiction of each hasta. Navagraha hastas, in the tabular column it is given. Jati hasta, Brahmana, Kshatriya, Vaishya, Shudra. Bandhu hasta or Bandhavya hasta, relationship hands. Rashi hasta. Next we have the Vedas, Shiro Veda, Drishti Veda, Griva Veda with the shlokas, and Bru Veda. Pada Veda, in that also we have explained Mandala Veda, Sthanaka Veda, Brahmari Veda, Utplavana Veda, Chari Veda and Gati Veda. Various postures like chest movements, waist movements are also discussed. Chapter number 5, Rasa and Bhava. Here Bhava, Vibhava, Anubhava, Vyabhichari Bhava, Satvika Bhava, Sanchari Bhava, all these details are given with the shlokas. Rasa, in that we have explained about the Navarasas, the presiding deity, color,
and other details with a table. And also we have explained the Ashtanayikas and Nayika different categories, the different types and Nayika Lakshana. Chapter number 6, music and dance, where we have discussed about the definitions for the terms like swara, raga, tala, sapta talas, anga saptala. Tabular column is given for sapta tala in 5 jatis, that is 35 talas stable, chapu tala. Next, the musical instruments which are used like tata, sushira, avanadda, ghana, tala, dashapranas, kriya, graha, kala, etc. Then the tatkaras, the solkattus or mridangam jatis used for 7 talas. Then the margam items like alaripu, jatiswara, the characteristic features of each item is explained. Chapter number 7 contains about all these details. Chapter number 8 that is about the Indian world of dance, where we have discussed about the classical dances of India one by one, like Bharatanatyam, Kathak, Kuchipudi, Mohiniyattam, Kathak, Kathakali, etc. And the instruments and the items, costumes used in each one. Next we have the folk dances of India, where we have covered around 10 to 12 folk dances of India from different parts of the India. Next, folk dances of Karnataka like Kamsale, Umattat, etc. Traditional theatre forms like Yakshagana, Kudiyattam, etc. are also discussed. Mythological stories like Ramayana and Mahabharata are given. Chapter number 10 about numerological significance of numbers like 3 numbers, 4 numbers, 5 numbers, 3 to 12 numbers we have discussed like Trimurti, Tridevi, Saptaswara, Ashtalakshmi, etc. Chapter number 10, Guru Shishya Parampara and Banis of different styles of Bharatanatyam and famous gurus, the legends of Bharatanatyam, Mailapur Gauri Ammal, Tanjavur Brothers, Chokalingam Pillai, etc. Chapter number 2 about the different books like Natya Shastra, Abhinaya Darpana, Sangeeta Ratnakara, Dasharupakam. Chapter number 13, practical demonstration or practical notification of all the items like Alaripu, Jatiswaram, Sahitya, as well as the tabular column of writing that, 3 column or 8 columns. So we have given both the examples. It will be very helpful for the students to write the Kanakku of each Korves. Then we have given 2 sample Devanamas, Sahitya and the meaning. Thank you. So this was a small glimpse of the Nritya Deepika. So it has almost 13 chapters. So fast forward, we showed all the contents, whatever we have covered. Actually, to tell you frankly, we have not gone deep into each and every chapter, but really this book is really helpful for all the at least to senior level. But so when we started this dance book, so we wanted to add as many as possible, mainly like practical demonstration, so that Adavu chapter will be very helpful for all the beginners or the students, for the advanced students also, because when I was putting into 8 columns, I was literally doing how the first count will come, how the second count will come, literally. And special thanks to Nisarga, my daughter, who has written all those drawings with the tux paint or something, but she told me to demonstrate. So I really did the demonstration and then she draw that. So thanks to Nisarga and other students also who have helped me in that. Basically like Tattu Mettu is all 3D and all. So we can't do like L shape and all. So that was did by Samhita. So thanks for that. YouTube channel Nritya Deepika, the new logo for Nritya Kutira.
that was the grand opening of Nritya Kutira, Nritya Deepika channel. And the logo design, actually so many people have helped me in this actually. First starting with Kusma, and then Chinmayi, then Nidhi, and then finally it came to digital format with Karuna, my one more senior student, and this was totally brought to life with video with my one more student Varsha Mohan, and she did that writing part of them. And then afterwards I added the respective videos, and that animation was done by Panchmi also. So thanks to all of you for this wonderful video for Nritya Kutira. Okay. Deepa, sir. done very well. For youngsters ತುಂಬಾ ಚೆನ್ನಾಗಿ ಮಾಡಿದ್ಯಾ. ಪ್ರತಿಯೊಂದು ಚಾಪ್ಟರ್ ತಗೊಂಡು ಅದು ಹೇಗೆ ಮಾಡಬೇಕು, ಯಾವ ತರ ಇರಬೇಕು ಅಂತ ತುಂಬಾ ಚೆನ್ನಾಗಿ ಮಾಡಿದೆ. ಯಾಕೆಂದ್ರೆ ಯಂಗರ್ ಜನರೇಷನ್ಗೆ ತುಂಬಾ ಬೇಕಾಗಿದೆ, ತುಂಬಾ ಹುಡುಗರು ಬೇಕಾಗಿದೆ. ಹೇಗೆ ಪ್ರಾಕ್ಟಿಕಲ್ ಮಾಡ್ಬಿಟ್ಟು ಸರ್, ಪ್ರಾಕ್ಟಿಕಲ್ ಅನ್ಲೆಸ್ ಥಿಯರಿ ತಿಳ್ಕೊಂಡು ತಾನೆ, ಶಾಸ್ತ್ರ ತಿಳ್ಕೊಂಡು ತಾನೆ ಮಾಡುತ್ತೆ ಅಲ್ವಾ. ಶಾಸ್ತ್ರ ಗೊತ್ತಿದೆ ಮಾಡೋದಕ್ಕಾಗಲ್ಲ. ಬುಕ್ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಹಾಗೆ ಈಗಿನ ಜನರೇಷನ್ಗೆ ಅದ್ ಹೇಗ್ ತರಬೇಕು, ಹೇಗ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾಡಿದ ದೀಪ. ನೋಡು, ಇದು ಕಂಟಿನ್ಯೂ ಮಾಡಿದ ಎಲ್ಲಾ ಹುಡುಗರು ನೋಡಿ ಏನಿದೆ, ಏನ್ ಮಾಡ್ತಿದೆ, ನೃತ್ಯ ಕುಟೀರ ಏನಿದೆ, ಹೇಗೆ ಮಾಡಿದೆ ಅಂತ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳಿ. ಆ ಬುಕ್ಕಿಂದ ಪ್ರತಿಯೊಂದು ತಿಳ್ಕೊಬೇಕಾದ ವಿಷಯ ತುಂಬಾ ಇದೆ. ಯಾಕೆಂದ್ರೆ ಪರಿಪೂರ್ಣವಾಗಿ ನಾಟ್ಯ ಅಭಿನಯ ನಿರೂಪಣ ಅದ್ರಲ್ಲಿ ಏನೇನ್ ತಗೋಬೇಕು, ಶಾಸ್ತ್ರ ಯಾವ ತರ ಮಾಡ್ಬೇಕು, ಡಿವೈಡಿಂಗ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಮುಂದಕ್ಕೆ ಬನ್ನಿ, ನಿನ್ ಚೆನ್ನಾಗಿ ಪ್ರಿಂಟ್ ಆಗಿ ಮಕ್ಕಳಿಗೆಲ್ಲ ವೃದ್ಧಿ ಆಗಲಿ ಬುಕ್ ನೋಡಿ. ಮುಂದಕ್ಕೆ ತುಂಬಾ ಅನುಕೂಲ. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಸರ್, ಅಷ್ಟೇ. ಯಾವಾಗ್ಲೂ ಇರುತ್ತೆ. ಯಾಕೆಂದ್ರೆ ಕಷ್ಟಪಟ್ಟ ವಿದ್ಯೆ ತಾತ ಹೇಳೋರು, ದೊಡ್ಡ ತಾತ ಹೇಳೋರು, ಕಷ್ಟಪಟ್ಟ ವಿದ್ಯೆ ಯಾವಾಗ್ಲೂ ಹೋಗುದು, ನಿನ್ ಹಿಂದ್ಗಡೆ ಯಾವಾಗ್ಲೂ ಇರುತ್ತೆ. ಯಾಕೆಂದ್ರೆ ಒಂದೊಂದ್ ದಿವ್ಸ ಧ್ವರಿತಾಗೂ ಹೇಳೋದು, ಧ್ವರಿತಾನು ಎಷ್ಟು ಕಷ್ಟಪಟ್ಟಿದ್ದಾಳೆ ನಂಗೆ ಗೊತ್ತು. ಆ ಕಲೆನ ಉಳಿಸ್ಕೋಬೇಕು ನೀವು. ಅದು ಉಳಿಸಿ ಮುಂದಿನ ಜನರೇಷನ್ಗೆ ಅದೇ ತರ ನೀವು ಫಾಲೋ ಮಾಡ್ಕೊಂಡ್ಬಾರ್ದು. ಚೆನ್ನಾಗಿತ್ತು ದೀಪ, ಚೆನ್ನಾಗಿರಮ್ಮ, ಸೌಖ್ಯವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಿಟ್ಟು ಸರ್ ಅವರ ಆಶೀರ್ವಚನದಿಂದ ಈಗ ಧ್ವರಿತಾ ಅವರು ಒಂದೆರಡು ಹಿತವಚನ ಹೇಳಬೇಕು. ನಮ್ಮೆಲ್ಲ ಮಕ್ಕಳಿಗೂ ಒಂದು ಸ್ಫೂರ್ತಿ ಅವರು ಆ್ಯಕ್ಚುಲಿ. ಸೊ ಅವರಿಂದ ನಾವು ಹಿತವಚನ ಕೇಳಕ್ಕೆ ಕಾಯ್ತಾ ಇದ್ದೀವಿ. ಧ್ವರಿ, ಓವರ್ ಟು ಯು. ಥ್ಯಾಂಕ್ ಯು ಮಾ. ನಮಸ್ತೆ ಸರ್, ಕಿಟ್ಟು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ತುಂಬ ಬೇಕಿತ್ತು. ಥ್ಯಾಂಕ್ ಯು ಸರ್. Deepa Bhatt, thank you so much for inviting me here first. So I'm so glad I'm part of this. ನಿಜವಾಗ್ಲೂ ತುಂಬ ಖುಷಿ ಆಗತ್ತೆ, ತುಂಬ ಖುಷಿ ಆಗತ್ತೆ. ಐ ನೋ ಬಿಗ್ ಟೈಮ್ ಹಾಕ್ ಸರ್. ಸರ್ ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀಯಾ, ಅದು ತುಂಬಾ ಮುಖ್ಯ ನಂಗೆ. ಯಾಕೆಂದ್ರೆ ಭಾವದಲ್ಲಿ ಆಗಿನ ಕಾಲ ಮಾಡ್ತಿದ್ದಾಗ ಭಾವ ಹೇಗಿತ್ತು ಅದೆಲ್ಲ ತಿಳ್ಕೊಂಡಿದ್ಯಲ್ಲ, ಅದನ್ನ ತಪ್ಪದೆ ಅದೇ ತರ ಮಾಡ್ಕೊಂಡ್ ಬಾ. ಯಾಕೆಂದ್ರೆ ರುಕ್ಮಿಣಿ ದೇವಿ ತರುವಾಯ ನೀನಿದ್ಯಾ 5 ವರ್ಷ ಕಲಾಕ್ಷೇತ್ರದಲ್ಲಿ, ಅದ್ ಹೇಗೆ ರೂಪ ಮಾಡ್ಕೊಟ್ಟಿದ್ದಾಳೆ, ಆ ರೂಪ ಹಾಗೇ ಮಾಡ್ಕೊಂಡು ದೇವ್ರು ಚೆನ್ನಾಗ್ ಬರಲಿ. ಇನ್ನು ಮುಂದಕ್ಕೆ ಹೆಸರು ಬಂದು ಒಳ್ಳೆ ಹೆಸರು ತಗೊಳ್ಳಿ, ಗೊತ್ತಾಯ್ತಮ್ಮ. ಚೆನ್ನಾಗಿರು, ಆರೋಗ್ಯವಾಗಿರು. ಆರೋಗ್ಯ ಮುಖ್ಯ. ಚೆನ್ನಾಗಿರು. Thank you, sir. And first of all, thank you so much for calling me today. Today's been, I'm so happy and glad in the growth, and I think this is a great contribution that you have done. Every aspect that a dance student must know, right from history to origin, mythological stories. ನಾರ್ಮಲಿ ಸಿಗುವಂತ ಬುಕ್ಸ್ ನಲ್ಲಿ ನಮಗೆ ಮೈಥಾಲಜಿಕಲ್ ಸ್ಟೋರೀಸ್ ಎಲ್ಲ ಸಿಗಲ್ಲ. ನೀನಾಗಿ ಓದ್ಕೊಳಮ್ಮ ಬೇರೆ ಜಾಗದಲ್ಲಿ ಅನ್ನೋ ತರ ಇರುತ್ತೆ. ಸೊ ಮೈಥಾಲಜಿಕಲ್ ಸ್ಟೋರೀಸ್ ಏನು, ಪ್ರಾಕ್ಟಿಕಲ್ ಆಲ್ಸೋ. ಪ್ರಾಕ್ಟಿಕಲ್ಸ್, ದ ಬೆಸ್ಟ್ ಪಾರ್ಟ್ ದಟ್ ಐ ಲೈಕ್ ಇನ್ ದ ಬುಕ್ ಇಸ್ ಪ್ರಾಕ್ಟಿಕಲ್ಸ್. ತಾಲ ಡಿವಿಷನ್ ಬೋಟ್ ಎಲ್ಲರೂ 3 ಸ್ಪೀಡ್ ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡಲೇಬೇಕು ಅನ್ನೋ ತರ. ಇಟ್ಸ್ ಲೈಕ್ ಬ್ಯೂಟಿಫುಲ್, ದೀಪಾ. I think this is very important that
dancers, especially children who come to dance, they only dance class, they only think that color costume ಹಾಕೊಂಡು ಬಣ್ಣ ಹಚ್ಕೊಂಡ್ಬಿಟ್ರೆ ಡಾನ್ಸ್ ಮುಗೀತು ಅಂತ. ಅದಲ್ಲ ಡಾನ್ಸ್, there's so much more and there's so many more layers to it ಅನ್ನೋದು ಈ ತರ ಒಂದು ಬುಕ್ ನೋಡಿದಾಗ ಗೊತ್ತಾಗುತ್ತೆ. ಓ ಇದನ್ನು ಇದೆಯಲ್ವಾ ಅನ್ನೋ ತರ ಒಂದು ಐಟಮ್ ತಗೊಂಡ್ರೆ ಆ ಐಟಮ್ದು ಹಿಸ್ಟ್ರಿ ಅಂಡ್ ಆರಿಜಿನ್ ಗೊತ್ತಾಗೋ, ಮತ್ತೆ ಅದರದ್ದು ಫಾರ್ಮ್ಯಾಟ್ ಗೊತ್ತಾಗ್ಲಿ, ಮತ್ತೆ ಅದರದ್ದು ಪ್ರಾಕ್ಟಿಕಲ್ ಪರ್ಫಾರ್ಮೆನ್ಸ್, ಅಂಡ್ ದೆನ್ ಅದರದ್ದು ಸಾಂಗ್, ಅದರದ್ದು ತಾಳ, ಅದರದ್ದು ಮೀನಿಂಗ್. ಓ ಮೈ ಗಾಡ್, ಅಷ್ಟು ಫೆಸೆಟ್ಸ್ ಕವರ್ ಮಾಡಿದ್ಯಾ. I know this is a mammoth work and I'm sure lockdown and the COVID situation full use ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇದೇ ಥರ ತುಂಬ ನಿನ್ನ ಸರ್ವಿಸ್ ಈ ಫೀಲ್ಡ್ಗೆ ಬೇಕು. ಆ್ಯಂಡ್ ನಿಂದು backbone, your students and your parents, yes. ಅವ್ರಿಗೆಲ್ಲರಿಗೂ ಆಲ್ಸೋ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಆ್ಯಂಡ್ ಅವ್ರ ಟೀಚರ್ಗೆ ಒಳ್ಳೆ ಸ್ಟೂಡೆಂಟ್ ಸಿಗೋದು, ಒಂದು ಸ್ಟೂಡೆಂಟಿಗೆ ಒಳ್ಳೆ ಟೀಚರ್ ಸಿಗೋದು ಎರಡು ಭಾಗ್ಯದ ಕೆಲಸ. ಆ್ಯಂಡ್ ಐ ಥಿಂಕ್ ದೀಪಾ ದಟ್ ವೇ ಹ್ಯಾಸ್ ಬೀನ್ ವೆರಿ 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 ಲಕ್ಕಿ. ಕಿಟ್ಟು ಸರ್ ಥರ ಒಬ್ರ ಹತ್ರ ಟ್ರೈನ್ ಮಾಡ್ಕೊಳಕ್ಕಾಗಿರ್ಲಿ, ಮತ್ತು ಇಷ್ಟೊಂದು ಮಕ್ಕಳನ್ನ ಟ್ರೈನ್ ಮಾಡೋದಾಗಿರ್ಲಿ, ಐ ಥಿಂಕ್ ದೀಪಾ ಹ್ಯಾಸ್ ಬೀನ್ extremely lucky at that place. ಇದೇ ತರ may God keep you well blessed, may you be very 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 successful in all that you do. And may Nritya Kutira sir ಹೇಳಿದಂಗೆ 25 years, 50 years, 100 years and a premier institute of India ಅನ್ನೋ ತರ ಬರಲಿ. ಮೇಲೆ many more generations ನಿನ್ನ ಇನ್ಸ್ಟಿಟ್ಯೂಟ್ ಇಂದ ಹುಟ್ಟಿ ಬೆಳೆದು ಅವರವರ ಇನ್ಸ್ಟಿಟ್ಯೂಷನ್ಸ್, ಅವರವರ ಬ್ರಾಂಚಸ್ ಮಾಡಿಕೊಂಡು ಮುಂದಕ್ಕೆ ಈ ಫೀಲ್ಡನ್ನು, ಈ ಆರ್ಟನ್ನು ಇಷ್ಟು ಕಷ್ಟಪಟ್ಟು ರುಕ್ಮಿಣಿ ದೇವಿ ಅತ್ತೆ ಉಳಿಸಿದ್ದನ್ನ, ನೌ ವಿ ಆರ್ ದ ಟಾರ್ಚ್ ಬೇರರ್ಸ್, ಲೇಟರ್ ಆನ್ ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಬಿ ದ ಟಾರ್ಚ್ ಬೇರರ್ಸ್. ಈ ಥರ ಎಲ್ಲ ಕಡೆ ಇದನ್ನು ಪಸರಿಸ್ಬೇಕು ಆಗಿರ್ಲಿ ಅಂತ ದೇವ್ರನ್ನ ಬೇಡ್ಕೊಂಡು ವಿಶಸ್ ಟು ಯು. ಕಂಗ್ರ್ಯಾಚುಲೇಷನ್ಸ್. Thank you so much for being with in this like a milestone of Nritya Kutira and in our dance journey. Actually, thank you for helping or whatever it is. Thanks for being there. Okay, I can totally mind. It just shows the title of every YouTube, whatever we are planning to right now, whatever is ready, ಅದನ್ನು ತೋರಿಸ್ತೀವಿ. ಅದಾದ್ಮೇಲೆ ಅದರೊಳಗೆ ಏನಿದೆ ಅಂತ ಚೂಚೂರು ತೋರಿಸ್ತೀವಿ. ಸೂಪರ್.
saw that all the video titles, so almost on the 60 to 70 videos are there in this YouTube channel. So ಇನ್ನೂ ಅದನ್ನು ಅಪ್ಲೋಡ್ ಪ್ರಾಸೆಸ್ ನಡೀತಾ ಇದೆ. ಸೊ ಫೈನಲ್ ಇದನ್ನೆಲ್ಲ ನಡೀತಾ ಇದೆ. ಸೊ ಇದನ್ನು ನಾವು ಸುಮ್ಮನೆ ವಿಡಿಯೋ ಥರ ಮಾಡಿ ಗ್ಲಿಮ್ಸ್ ಥರ ಮಾಡಿಸಿ ತೋರಿಸೋಣ ಅಂತ ವಿ ಥಾಟ್ ಆಫ್ ಡೂಯಿಂಗ್ ದ್ಯಾಟ್. ನೃತ್ಯ ಕುಟೀರ ಸ್ಟೂಡೆಂಟ್ಸ್, ಬಿಗ್ ಹ್ಯಾಟ್ಸ್ ಆಫ್ ಟು ಈಚ್ ಒನ್ ಆಫ್ ಯು. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೈ ಡ್ರೀಮ್ ಕಮ್ ಟ್ರೂ. It is for the Nritya Kutira students only. So that's for you people. So thanks a lot. Namita ma'am, thanks for joining. Can you please talk? ಒಂದೆರಡು ಹಿತವಚನ ನಿಮ್ಮ ಕಡೆಯಿಂದ. She is my colleague in Deccan International School and also a very good dance teacher. Dance examiner ಥರ ಬರ್ತಾರೆ, ನಮಿತಾ ಶಂಕರ್ ಅಂತ. So I'm very happy that she is here. Yeah, I'm very happy. Really, I'm very happy for you, Deepa. As I told you, ಒಂದು ಚಿಕ್ಕ ಟೈಮ್ ನಲ್ಲಿ ಇಷ್ಟು ಅಚೀವ್ ಮಾಡ್ಬೇಕಾದ್ರೆ, ಆಸ್ ದ್ವರಿತಾ ಟೋಲ್ಡ್, ಒಂದು ಒಳ್ಳೆ ಗುರುಗೆ ತಕ್ಕಂತ ಶಿಷ್ಯರು ಸಿಗೋದು ತುಂಬಾ ಭಾಗ್ಯ. ಅಂಡ್ God has blessed you with all support from the family and also students, parents and all. It's a good and great teamwork what you have done. Really, ಕಿಟ್ಟು ಸರ್ ದ ಬ್ಲೆಸ್ಸಿಂಗ್ಸ್ ಇದೆ. ಅವ್ರು ಹೇಳಿದ್ಮೇಲೆ ನಾವೇನು ಹೇಳೋದ್ ಬೇಡ, ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಆಸ್ ಹಿ ಸೆಡ್, ಐ ವಾಂಟ್ ಟು ಸಿ ಯು ಗ್ರೋ ಸ್ಟಿಲ್. ಆಸ್ ದ್ವರಿತಾ ಸೆಡ್, ಒಂದ್ ಯೂನಿವರ್ಸಿಟಿ ತರ ಆಗೋ ತರ ನೋಡೋದಕ್ಕೆ ಖಂಡಿತ ಇಷ್ಟಪಡ್ತೀನಿ. ಅಂಡ್ ಈಗ ನೀ ಮಾಡಿರೋ ಅಂತ ಇದ್ರಲ್ಲಿ ರಿಯಲಿ ಅಂದ್ರೆ ಆಸ್ ಯು ಟೋಲ್ಡ್, ಜೂನಿಯರ್ ಇಂದ ಶುರುವಾಗಿ ಒಂದು ಸೀನಿಯರ್ ವರ್ಗು ಬರೋವರೆಗೆ ಸಣ್ಣದು. ಆಸ್ ಯು ಟೋಲ್ಡ್, ಇವಾಗ ರೂಪಶ್ರೀ ಮತ್ತು ಸುಧನ್ ಅವ್ರ ಮೇಡಮ್ ಬುಕ್ ಇರ್ಬೋದು, ಜಯಾ ಮೇಡಮ್ ಬುಕ್ ಇರ್ಬೋದು, ದ್ವರಿತಾ ಬರೆದವರ ನಾಯಕಾಂತರಂಗ ಅದಿರ್ಬೋದು, ತುಂಬಾ ಡೆಪ್ತ್ ಇದೆ. ಅದನ್ನ ನಾವು ಲರ್ನಿಂಗ್ ಮಕ್ಳಿಗೆ ಕೊಡೋದಿಕ್ಕೆ ತುಂಬಾ ಕಷ್ಟ. ಅಂದ್ರೆ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ತುಂಬಾ ಅರ್ಥ ಆಗೋದಿಲ್ಲ ಅವರಿಗೆ. ಇದು ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಟು ಸ್ಟಾರ್ಟ್ ವಿತ್ ಇದು ತುಂಬಾನೇ ಇದಾಗಿದೆ. ಸೊ ಇದು ಬೇಕಾಗಿತ್ತು, ಇಂಥದೊಂದು ಅಸೆಟ್ ಬೇಕಾಗಿತ್ತು. ಸೊ ಯು ಹ್ಯಾವ್ ಹ್ಯಾಟ್ಸ್ ಆಫ್ ಯು. Really, I'm very happy. I wish you all the best. I wish you all the success in your future achievements also, Deepa. Really, thank you so much, ma'am. She is my well wisher always. ಯಾವಾಗಲೂ ನನ್ನ ಬೆನ್ ತಟ್ಟಿ ಸಪೋರ್ಟ್ ಮಾಡುವಂತ ಇದರಲ್ಲಿ ನಮಿತಾ ಮ್ಯಾಮ್. ಆಕ್ಚುಲಿ ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು ನೃತ್ಯ ಕುಟೀರ ಹಾಗೂ ನೃತ್ಯ ಕುಟೀರದ ರೂವಾರಿ ದೀಪಾ ಭಟ್ರಿಗೆ. ಇದೇ ಥರ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಮತ್ತು ನೃತ್ಯ ಕುಟೀರ ಎಲ್ಲ ಥರದ ಜುಬ್ಲಿಗಳನ್ನು ಆಚರಿಸಲಿ ಅಂತ ನಾನು ಆಸೆ ಪಡ್ತೇನೆ. ಮತ್ತು ಇದೇ ಥರ ಇನ್ನು ಹೆಚ್ಚು ನೃತ್ಯ ಪಟುಗಳನ್ನು ಕೊಟ್ಟು ನೃತ್ಯ ಕುಟೀರ ನಿಮ್ಮ ನೃತ್ಯ ಕುಟೀರದ ನಮ್ಮ ರಾಜ್ಯದ ದೇಶದ ಹೆಸರನ್ನ ಎಲ್ಲ ಕಡೆ ಪಸರಿಸಲಿ ಅಂತ ನಾನು ಆಸೆ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಜ ಹೇಳಬೇಕು ಅಂದರೆ, ನಾನು ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿದ್ದಾರಲ್ಲ ಈ ಅಕ್ಷತಾ ಅವರೇ ಕಾರಣ. ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ದೆ. ಸೊ ಅವಳು ಗಲಾಟೆ ಮಾಡಿ ಅಂದರೆ ನನ್ನ ರಂಗಪ್ರವೇಶ ನೋಡಿ ಅದಾದ್ಮೇಲೆ ಇನ್ಸ್ಪೈರ್ ಆಗಿ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ RBI ಲೇಔಟಲ್ಲಿ ಗಲಾಟೆ ಮಾಡಿ ಅಸೋಸಿಯೇಷನ್ ಅವ್ರ ಹತ್ರ ಸ್ಟಾರ್ಟ್ ಮಾಡಿದೆ ಅಕ್ಷತಾ. ಸೊ ಅಕ್ಷತಂಗ್ ಒಂದು ದೊಡ್ಡ ಥ್ಯಾಂಕ್ ಯು ಹೇಳ್ಬೇಕು ನಾವೆಲ್ಲ. ಅಕ್ಷತಂಗ್ ಒಂದು ದೊಡ್ಡ ಥ್ಯಾಂಕ್ ಯು ಹೇಳ್ಬೇಕು. ನಿನ್ನಿಂದ ಎಷ್ಟೆಷ್ಟು ಮಕ್ಕಳಿಗೆ ದೀಪಕ್ಕ ಸಿಕ್ಕಿದ್ರು ಅಲ್ವಾ? God bless you also, ಅಕ್ಷತಾ. ನೋಡಿ, ಬರ್ತಾಳೆ ಅನ್ಕೊಂಡಿರ್ಲಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ದ ರೀಸನ್ ಆಕ್ಚುಲಿ ನಾನು ನೃತ್ಯ ದೀಪಿಕೆ ಅಂತ ಇಟ್ಟಿದ್ದು ಇಸ್ ನಾಟ್ ಬಿಕಾಸ್ ಆಫ್ ಮೈ ನೇಮ್ ಅಂತ. ದೀಪಾ ಅನ್ನೋ ಹೆಸರು ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನನಗೆ ಇಟ್ಟಿದ್ದಾರೆ ಅಂತಂದರೆ, ಎಲ್ಲರೂ ಅಷ್ಟೇ ವಿ ಹ್ಯಾವ್ ಟು ಬಿ ಲೈಕ್ ದಟ್. ಯಾರ ಒಬ್ರಿಗೆ ಲೈಕ್ ದಾರಿ ದೀಪವಾಗಿರಬೇಕು. ಆ್ಯಂಡ್ ದಿಸ್ ಪ್ಯಾಂಡಮಿಕ್ ಟೈಮ್, ಅಂಥ ಟೈಮಲ್ಲಿ ಒಂಥರ ಡಾರ್ಕ್ನೆಸ್ಸನ್ನು ತಳ್ಳಿಬಿಟ್ಟು ನಾವು ಬೆಳಕಿನಡೆಗೆ ಹೋಗಬೇಕು. ಸೊ ಈ ರೀತಿ ನಾವು ಅದನ್ನು ಯಾವ ರೀತಿ ಫ್ರೂಟ್ಫುಲ್ಲಾಗಿ ಮಾಡ್ಬೋದು. ಪ್ಯಾಂಡಮಿಕ್ಕು ನಾವು ಮನೆಯಲ್ಲಿ ಲಾಕ್ಡೌನ್ ಅಂತ ದಯವಿಟ್ಟು ಅನ್ಕೊಬಿಟ್ಟಿದ್ದಾರೆ. ಸೋ ಮೆನಿ ಅದರ್ ಥಿಂಗ್ಸ್. ಇಟ್ ಶುಡ್ ಬಿಕಮ್ ಲೈಕ್ ಎ ಬೂನ್ ಟು ಯು ಆಲ್ ಅಂತ ನಾನು ಅಂದರೆ ಇಟ್ಸ್ ಜಸ್ಟ್ ಎ ಟ್ರಯಲ್ ಅಷ್ಟೇ. ಸೊ ಈ ಥರ ಮಾಡಿದ್ದು. ಸೊ ಎಲ್ಲರಿಗೂ ಖಂಡಿತ ಕೆಪಾಸಿಟಿ ಇದೆ. ನನ್ನ ಸ್ಟೂಡೆಂಟ್ಸ್ ಎಲ್ಲರಿಗೂ ಖಂಡಿತ ನಿಮ್ಮಿಂದನೂ ನಾನು ಇನ್ನೂ ಏನೇನೋ ಹೆಚ್ಚೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಆಲ್ ದ ಬೆಸ್ಟ್. ಆ್ಯಂಡ್ ಸವಿತಾ ಆಂಟಿ, ದಟ್ ಈಸ್ ಅದಿತಿ ಅವರಮ್ಮ ಮಾತಾಡಬೇಕು ಅಂತಿದ್ರು. ಪ್ಲೀಸ್. ಹಲೋ. ಹಾಯ್ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್. ಅದೇ ಎಲ್ಲರೂ ಹೇಳ್ದಂಗೆ ನಾನು ಅದೇ ಹೇಳ್ತೀನಿ, 25-50 years, ಮೇ ಬಿ ಮೋರ್ ದೆನ್ ದಟ್ ಆಗ್ಲಿ ಅಂತ.
ಅಂಡ್ ನಾನು US ಇಂದ ವೆನ್ ವಿ ಮೂವ್ಡ್ ನನ್ಗೆ ನಿಜವಾಗ್ಲೂ ವಿ ವರ್ ವರಿಡ್ ದಟ್ ಅದಿತಿಗೆ ಎಂತ ಟೀಚರ್ ಸಿಗ್ತಾರೆ ಅಂತ. ಬಿಕಾಸ್ ಆಸ್ ಯು ನೋ ನನಗೆ ಡ್ಯಾನ್ಸ್ ಹುಚ್ಚು ಜಾಸ್ತಿ. ಐ ಆಮ್ ಹ್ಯಾಪಿ ದಟ್ ಶಿ ಫೌಂಡ್ ದ ಬೆಸ್ಟ್, one of the best teachers who is very friendly, who teaches ಅಂದ್ರೆ ಬರೀ ಪ್ರಾಕ್ಟಿಕಲ್ ಅಲ್ಲದೆ ಥಿಯರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಯಾಕೆ ಅದು ಅಷ್ಟು ಇಂಪಾರ್ಟೆಂಟ್ ಅಂತ ಮಕ್ಳಿಗೂ ಹೇಳಿ, ಇಟ್ ಇಸ್ ಲೈಕ್ ಯು ಆರ್ ಬ್ಯಾಲೆನ್ಸಿಂಗ್ ಇಟ್. ಕೆಲವ್ರು ಬರೀ ಥಿಯರಿ ಹೇಳ್ಕೊಡ್ತಾರೆ, ಪ್ರಾಕ್ಟಿಕಲ್ಸ್ ಅಷ್ಟಿರಲ್ಲ. ಕೆಲವ್ರು ಪ್ರಾಕ್ಟಿಕಲ್ಸ್ ಹೇಳ್ಕೊಡ್ತಾರೆ, ಥಿಯರಿ ಅಷ್ಟಿಲ್ಲ. ಅಂಡ್ ದಿಸ್ ವಿಡಿಯೋ ನೀವೇನ್ ಕ್ರಿಯೇಟ್ ಮಾಡಿದೀರಾ, ಏನ್ ಬುಕ್ ಪ್ರಿಂಟ್ ಮಾಡ್ತೀರಾ, ಇಟ್ ಇಸ್ ಲೈಕ್ ಅ ಬೂನ್ ಟು ಎವ್ರಿ ಕಿಡ್. ಐ ಥಿಂಕ್ ಇನ್ ಫ್ಯೂಚರ್ ಯುವರ್ ನೇಮ್ ವಿಲ್ ಬಿ ರಿಟನ್ ಇನ್ ಗ್ರೇಟ್. ಇದು ಅದೆಲ್ಲ ಬೇಡ, ಬಟ್ ಏನಾದ್ರು ನನ್ನ ಕೈಯಿಂದ ಒಂಚೂರು ಹೆಲ್ಪ್ ಆದರೆ ಅಳಿಲ ಸೇವೆ ಅಂತ ಹೇಳ್ಬೋದು. ಬಟ್ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ವಾಟ್ ವಿ ಆರ್ ಗಿವಿಂಗ್ ಅಂದರೆ ದಿಸ್ ಇಸ್ ಒನ್ ಸ್ಮಾಲ್ ಅಳಿಲ್ ಸೇವೆ ನನ್ನ ಕಡೆಯಿಂದ ಮಾಡಿರೋದು ಒಂದು ಅಷ್ಟೇ. ಸೊ ಇನ್ನೂ ಮಾಡೋಕ್ಕೆ ದೇರ್ ಆರ್ ಸೋ ಮೆನಿ ಅದರ್ ಆಪರ್ಚುನಿಟೀಸ್ ಇದೆ. ಒಂದು ಹೆಜ್ಜೆ ಇಟ್ಟಿದ್ರೆ ಇನ್ನು ಮುಂದೆ ಹಾಗೆ ಆಗತ್ತೆ ಅಂತ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಫಸ್ಟ್ ಸ್ಟೆಪ್ ತಗೊಂಡಿದ್ದೀರಾ, ಐ ಆಮ್ ಶ್ಯೂರ್ ಯು ವಿಲ್ ವಾಕ್ ಅ ಲಾಂಗ್ ವೇ. Thank you. But I just want to tell you, you've been like really an inspiration. Nim dreams ella nija madadalde, you more than making our dreams come true, you gave us our dreams. You showed us what our dreams are. So, and yes, of course, you made all. ಎಲ್ಲಾರು ಮನೆಗೊಂದು ಟಿಶ್ಯೂ ಪ್ಯಾಕೆಟ್ ಸಪ್ಲೈ ಮಾಡ್ಬೇಕೀಗ. Oh yes, of course, correct. Come true, Deepika, seriously. And pandemic adu idu anta ella idrunu ನೀವು every time you have given us a reason to be motivated. Like Akshata ಹೇಳ್ದಂಗೆ quiz ಆಗ್ಬೋದು, ಎಲ್ಲ classes conduct ಮಾಡೋದು, and events like this, you have always and constantly kept us motivated. And especially ಈ event ಅಲ್ಲಿ ಎಲ್ರು ಮಾತಾಡೋದ್ ಕೇಳಿದ್ರೆ I don't know how to express this. It is such a proud thing, Deepika. We are all so proud of you, and we are, our heartful thanks, and we are like forever grateful to you and your entire family for having us as your family. Thanks a lot, Deepika. Thank you so much. Hey, come on. I'm really happy that like ನನ್ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಅಂದರೆ ಲೈಕ್ ಸ್ಟಾರ್ಟಿಂಗಿಂದ, ಆ್ಯಂಡ್ ಶಿ ವಾಸ್ ಹಿಯರ್ ಆಫ್ಟರ್ ಸೋ ಮೆನಿ ಇಯರ್ಸ್. ಮದುವೆ ಮಾಡ್ಕೊಂಡು ನ್ಯೂಜಿಲೆಂಡ್ ಕೊಟ್ಟೋದ್ಲು. ನಾನು ಆವಾಗಲೇ ಬೈತಾ ಇದ್ದೆ, ಮದುವೆ ರಂಗಪ್ರವೇಶ ಆಯಿತು, ಅದಾದ ತಕ್ಷಣ ಮದುವೆ ಆಯಿತು, ಮದುವೆ ಆದ ತಕ್ಷಣ ಅದೇ ವಿದ್ವತ್ತು ರಂಗಪ್ರವೇಶ ಮದುವೆ 3 ಹ್ಯಾಟ್ರಿಕ್ ಅವಳಿಗೆ ಮಾಡ್ಬಿಟ್ಟು ನ್ಯೂಜಿಲೆಂಡ್ ಕೊಟ್ಟೋದ್ಲಲ್ಲ ಅಂತ ಫುಲ್ ಒಂಥರ ಬೈಕೋತಾ ಇದ್ದೆ. ಬಟ್ ಶಿ ಡಿಡ್ ನಾಟ್ ಸ್ಟಾಪ್. ಶಿ ಈಸ್ ಅಟೆಂಡಿಂಗ್ ಸ್ಟಿಲ್ ನೌ ಆಲ್ ದ ಕ್ಲಾಸಸ್, ಆ್ಯಂಡ್ ಶಿ ಈಸ್ ಪರ್ಫಾರ್ಮಿಂಗ್ ಆನ್ ದಿಸ್ ಸಂಡೇ in front of full or ಇಡೀ ಫ್ಯಾಮಿಲಿ ಮುಂದೆ ಮಾಡ್ತಾಳೆ. and I'm very happy that at least in this occasion she is here from New Zealand, and she came to meet me also. ಬೆಳಿಗ್ಗೆ ಅಕ್ಷತಾ and ಸೌಜನ್ಯ wanted to talk. ಫಸ್ಟ್ ಆಫ್ ಆಲ್ ನಾನು ಅಕ್ಕನ್ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ನಾನ್ ಸ್ಕೂಲ್ ನಲ್ಲಿ ಇದ್ದಾವಾಗ ನನ್ಗೂ ಡಾನ್ಸ್ ಮಾಡಕ್ ಬರತ್ತೆ ಅಂತ ನನ್ನನ್ ಗುಡ್ಸಿದ್ದ ಅವ್ರೇನೆ. ನನ್ ಬೇರೆ ಟೀಚರ್ ಯಾರಾದ್ರೂ ಆಗಿದ್ರೆ ಹೊಡೆದು ಅಟ್ಟು ಬಿಡ್ತಾ ಇದ್ರು. ಅಷ್ಟು ತಲೆ ತಿಂದಿದೀನಿ ಅಕ್ಕಂಗೆ. ಅಕ್ಕ ನಾನು ಮ್ಯಾಮ್ ನಾನು ಅಂತ ತುಂಬಾ ಪಾಠ ಕೊಟ್ಟು ನನ್ನಲ್ಲಿ ಒಂದ್ ಟ್ಯಾಲೆಂಟ್ ಇದೆ ಅನ್ನೋದನ್ನ ಗುರುತಿಸಿ ಅವ್ರು ನನ್ಗೆ ಅವಾಗ ಆಪರ್ಚುನಿಟಿ ಕೊಟ್ಟಿದ್ದು ಇವತ್ ನನ್ನ ಇಲ್ಲಿವರೆಗೂ ತಂದಿದೆ. ಅಂಡ್ ನಾನ್ ನೃತ್ಯ ಕೊಟ್ಟಿರೋದು ಇವಾಗ ಒಂದ್ 2 years ಇಂದ ನಾನ್ ಅಕ್ಕನ್ ಜೊತೆ ಇರೋದು. ಅದಕ್ ಮುಂಚೆ 1 year ಇದ್ದೆ ಅಷ್ಟೇ. ಬಟ್ 13 years ನಲ್ಲಿ ನಾನು ಏನ್ ಕಲ್ತಿಲ್ವೋ ಅದೆಲ್ಲ ನಾನು ಈಗ 2 years ನಲ್ಲಿ ಕಲ್ತ್ಕೊತಾ ಇದೀನಿ. ಡಾನ್ಸ್ ಕ್ಲಾಸಿಗೆ ಬಂದು ಇಷ್ಟೊಂದ್ ಇದೆಯಲ್ಲ ಅಂತ ನನ್ಗೆ ಫುಲ್ ಸರ್ಪ್ರೈಸ್, ಎಕ್ಸ್ಕ್ಲಮೇಟರಿ ಮಾರ್ಕ್, ಕ್ವೆಶ್ಚನ್ ಮಾರ್ಕ್ ಎಲ್ಲ ಒಟ್ಟಿಗೆ ಬರ್ತಾ ಇತ್ತು. ಸೊ ಐ ಹ್ಯಾವ್ ಟು ಥ್ಯಾಂಕ್ ದೀಪಿಕಾ ಅ ಲಾಟ್. ಅಂಡ್ ಇವತ್ತು ದೀಪಿಕಾ ನೃತ್ಯ ದೀಪಿಕಾ ಅನ್ನೋ ಪುಸ್ತಕ ಮತ್ತೆ ಯೂಟ್ಯೂಬ್ ಚಾನೆಲ್ ಇದೆಲ್ಲ ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಫ್ಯೂಚರ್ ಜನರೇಷನ್ ಕೂಡ ಅಕ್ಕನ ಕ್ರಿಯೇಟಿವಿಟಿಗೆ ಮತ್ತೆ ಅಕ್ಕ ನಮ್ಮನ್ನ ಮೋಟಿವೇಟ್ ಮಾಡಿ ಇಟ್ಟಿರೋದಕ್ಕೆ ಅನಂತ ಧನ್ಯವಾದಗಳು. ನನ್ಗೆ ಮತ್ತೆ ಜಾಸ್ತಿ ಇನ್ನೇನು ಮಾತಾಡಕ್ಕೆ ಅಕ್ಕ ಮಾತಾಡಕ್ ಸ್ವಲ್ಪ ಕಷ್ಟ ಆಗತ್ತೆ, ಬಟ್ ಹೇಳಲೇಬೇಕು. Pandemic ಅಲ್ಲಿ we are all losing our minds. It's not easy to do this, and thank you so much akka for this event. It's like ನೀವು ಬುಕ್ ಅದ್ ನೋಡ್ತಿದ್ರೆ ನನಗೆ ಎಷ್ಟು in just this much of span you have done a lot akka, and this should inspire us and bring us up. And ನಿಜ ತುಂಬಾ ಖುಷಿ ಆಯ್ತು ಇವತ್ತು ಸೀರೆ ಉಟ್ಕೊಂಡು ಕುತ್ಕೊಳಕ್ಕೆ, ಅಂಕಲ್ ವಾಯ್ಸ್ ಕೇಳಕ್ಕೆ. It was like I was really missing all of you, and thank you so much, Deepika.
ಸಾರಿ ಹಂಗಾಗ್ತಿಲ್ಲ. ಲವ್ ಯು ಪುಟ, ಲವ್ ಯು. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಆಡ್, ನಾವ್ ನೃತ್ಯ ಕುಟೀರದಲ್ಲಿ ಬರೀ ಡಾನ್ಸ್ ಮಾಡೋದಷ್ಟೇ ಕಲ್ತಿಲ್ಲ. ವಿ ಹ್ಯಾವ್ ಲರ್ನ್ ಹೌ ಟು ಟೀಚ್, ಹೌ ಟು ಬಿ ವಿತ್ ದ ಸ್ಟೂಡೆಂಟ್ಸ್. ನಿಜ ಹೇಳ್ಬೇಕಂದ್ರೆ ನಂಗೆ ಸ್ಟೂಡೆಂಟ್ಸ್ ಏನಾದ್ರು ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂತಂದ್ರೆ ದಟ್ ಇಸ್ ಹೌ ದೀಪಕ ಹೆಂಗ್ ಹೇಳ್ಕೊಡ್ತಿದ್ರೋ ನಾನು ಅದನ್ನೇ ಫಾಲೋ ಮಾಡ್ತಾ ಇದೀನಿ. ಅಂಡ್ ಆಬ್ವಿಯಸ್ಲಿ ಐ ಹ್ಯಾವ್ ಟು ಥ್ಯಾಂಕ್ ದ್ವರಿತಾ ಮ್ಯಾಮ್. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಯು ಆಲ್ಸೋ ಮ್ಯಾಮ್. ಸೊ ನೀವ್ ಹೇಳ್ಕೊಡೋ ರೀತಿನಲ್ಲೆಲ್ಲ ನಾನು ಅದನ್ನೇ ಅಳವಡಿಸ್ಕೊಂಡು ಹೋಗ್ತೇನೆ. ಸೊ ಇಟ್ ಇಸ್ ನಾಟ್ ಜಸ್ಟ್ learning how to dance, it is how we spread this art form also. And ಅದ್ರ ಜೊತೆ ಇವಾಗ ನೃತ್ಯ ದೀಪಿಕಾನು ಬಂದಿದೆ. ಸೊ ಇಟ್ ಇಸ್ ರಿಯಲಿ ಅ ಲಾಟ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್ ದೀಪಕ, ಅಂಕಲ್, ಆಂಟಿ, ಗುರುವಣ್ಣ, ದೀಪಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ದ ಹೋಲ್ ನೃತ್ಯ ಕುಟೀರ ಕಾಲ್ಸ್ ಯು ದೀಪಕ ಅಲ್ವಾ? ಎಸ್, ಆಲ್ಮೋಸ್ಟ್. ಅದೇ ಓನ್ಲಿ ದ ಜೂನಿಯರ್ ಬ್ಯಾಚ್ ಬಿಟ್ಟು ಜೂನಿಯರ್ ಬ್ಯಾಚಿಗೆ ಇನ್ನೂ ಬಂದಿಲ್ಲ. ಬಟ್ ಇವಾಗ ನಿಜ ಹೇಳಬೇಕು ಅಂದರೆ ಜೂನಿಯರ್ ಬ್ಯಾಚಿಗೆ, ಯಾಕಂದರೆ ಆಲ್ಮೋಸ್ಟ್ ಒಂದು 1.5 ಇಯರ್ಸಿಂದ ದ ಹೋಲ್ ಜೂನಿಯರ್ ಬ್ಯಾಚನ್ನು ಡಿವೈಡ್ ಮಾಡಿ ಆಲ್ ಮೈ ಸೀನಿಯರ್ ಸ್ಟೂಡೆಂಟ್ಸ್ ಆರ್ ಟೇಕಿಂಗ್. ಸೊ ದೇ ಆರ್ ದ ಇವಾಗ ಅಕ್ಕಸ್, ಅಕ್ಷತಾ ಅಕ್ಕ, ಅಂಬಿಕಾ ಅಕ್ಕ, ಸುನಿಧಿಗೆ ಅಕ್ಕ, ಶರ್ವಾಣಿ ಅಕ್ಕ, ಅವನಿ ಅಕ್ಕ. ಸೊ ಆಲ್ ದೇ ಹ್ಯಾವ್ ಬಿಕಮ್ ದ ಅಕ್ಕಸ್ ನಾವು. ಇಲ್ಲ ನಿಜವಾಗ್ಲೂ ನಾನು ಹೇಳ್ತೀನಿ, ನನ್ನ ಸ್ಟೂಡೆಂಟ್ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಖಂಡಿತ ನನಗೆ ಇಷ್ಟರ ಮಟ್ಟಗಾಗಲಿ ಅಥವಾ ಈ ಥರ ಕ್ಲಾಸಸ್ ಆಗಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಐ ಆಮ್ ಹ್ಯಾಪಿ ದಟ್. ಲಾಸ್ಟ್ ಪಾಯಿಂಟ್ ಆಡ್ ಮಾಡಕ್ ಇಷ್ಟಪಡ್ತೀನಿ, ಸಾರಿ. ಅಕ್ಷತಾ ಮುಂಚೆ ಅಷ್ಟೇ ಅಲ್ಲ, ಅವಾಗ ಅಷ್ಟೇ ಎಲ್ಲ ಸ್ಟಾರ್ಟ್ ಮಾಡಕ್ ಅಷ್ಟೇ ಅಕ್ಕನ ಫೋರ್ಸ್ ಮಾಡಿಲ್ಲ, ನಮ್ಮನ್ನು ಎಲ್ಲ ಶಿ ಬ್ರಿಂಗ್ಸ್ ಅಸ್ ಟುಗೆದರ್ ನೌ ಆಲ್ಸೋ. ಶಿ ಕೀಪ್ಸ್ ಬ್ರಿಂಗಿಂಗ್ ಅಸ್. ಏನಾದ್ರು ಮರ್ತೋಗಿದ್ರೆ ತಕ್ಷಣ ರಿಮೈಂಡ್ ಮಾಡ್ತಾಳೆ ಅಂಡ್ ಶಿ ಡಸ್ ಎವ್ರಿಥಿಂಗ್. ಅಕ್ಷತಾ, ಯು ಆರ್ ರಿಯಲಿ ಅಮೇಸಿಂಗ್. ಯಾ, ಅಂಡ್ ಫಾರ್ ಎವ್ರಿಥಿಂಗ್ ಶಿಲ್ ಥ್ಯಾಂಕ್ ಅಸ್. ನಾವ್ ಮಾಡ್ಬೇಕಾಗಿರೋ ಕೆಲಸ ನಮಗ್ ನಾಪ್ಸಿ ನಾವು ಕೆಲಸ ಮಾಡಿದ್ರೆ ಥ್ಯಾಂಕ್ ಮಾಡ್ತಾರೆ. ದೀಪಕ್ಕ ಏನ್ ಹೇಳ್ಕೊಟ್ಟಿದಾರೋ ಅದು ಬಂದಿದೆ. Only one motto apart from dances, keep the family together. ಏನೇ ಇದ್ರು we are one. That is brilliant. That is the main motto. Nritya Kutira is a family. So all we are connected, we are sisters, brothers and relatives. Now ಏನೇ ಆದ್ರೂ ನಮ್ದೊಂದು ಫ್ಯಾಮಿಲಿ ತರ we have to be together. ಸೊ ಏನೇ ಮಾಡಿದ್ರು ನಾವು ಒಂದು ಮದುವೆ ಅಥವಾ ಏನೇ ಒಂದು ಫಂಕ್ಷನ್ಗೆ ಹೋದರೆ ನಾವು ಯಾವ ಥರ ರೆಡಿ ಆಗ್ತೀವೋ ಅಥವಾ ಯಾವ ಥರ ಅದನ್ನು ತಯಾರು ಮಾಡ್ತೀವೋ ಅದೇ ಥರ. ಸೊ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ, ಹಾಗೆ ವಿ ಶುಡ್ ಬಿ ಸ್ಟ್ರಾಂಗ್ ಲೈಕ್ ದಿಸ್ ಆಲ್ವೇಸ್. ಸೊ ದಟ್ ಇಸ್ ಅಂದ್ರೆ ದೀಪಕ ನಮ್ಮನ್ನ ಎಷ್ಟು ಬಾಂಡಿಂಗ್ ಅಂಡ್ ಆ ವ್ಯಾಲ್ಯೂ ಎಷ್ಟು ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನಮ್ಮ ಲೈಫಲ್ಲಿ ರೆಗ್ಯುಲರ್ ಕ್ಲಾಸಿಗೆ ಬರಕ್ ಆಗದೆ ಇರ್ಬೋದು, ಲೈಕ್ ಫಾರ್ ಸೋ ಮೆನಿ ರೀಸನ್ಸ್, ಔಟ್ ಆಫ್ ಕಂಟ್ರಿ ಆರ್ ವಾಟ್ ಎವರ್ ಇಟ್ ಇಸ್. ಈ ತರ ಒಂದ್ ಈವೆಂಟ್ ಅಂದ್ರೆ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಆಲ್ ಸೀನಿಯರ್ ವಿಂಗ್, ಒಂದ್ ರಂಗ ಪ್ರವೇಶ ಆಗ್ಲಿ, ಒಂದ್ ಈ ತರ ಆನ್ಲೈನ್ ಈವೆಂಟ್ ಆಗ್ಲಿ. All the elders have already spoken everything about you and all your senior students. We're pretty much new to this family, maybe just 2 years, from past 2 years, and in that 1.5 years has been online. Still we feel so connected with this family. I mean, I don't want to say again and again about Deepa ma'am, that undoubtedly that is always there. We derive inspiration from each and every member here, especially the akkas, Avani akka, Akshata akka. It's not just about the dance, it's like many things. I mean, just to name a few, like how they hold themselves when they're talking to others, their body language, the way they speak, or you know how things are coordinated between each other, how the information trickles down from their teacher then to the akkas, and then how the younger children are handled. I mean, these are things like, you know, we don't have to apply this only in dance, right? In every field that we work, we can apply it. So I'm so proud that, you know, my daughter is your student, and she keeps telling, Mama, there are so many other elder people coming and learning dance. Why don't you also dance? You're most welcome, ma'am. But I don't think at this age I'll be able to start. You know, ma'am, age does not matter at all. So if you have a will, you can surely get that. Doctor. So recently, one of my my senior most friend, she is almost 50. She joined the class, so she is doing now. So, and there are mother and daughter duo. There are many are there in our dance class. So you can surely think about that, rethink about that, and you can join. And I can have one more batch for only you people. As this program was going on, she was telling that
it's okay if you don't dance, but there are various other aspects to dance. You can learn that. She was telling me, and it's like, she's learning so much in the class, maybe the shlokas or every small words in Sanskrit, that she's even joined the Sanskrit class now. It's helping her in like many different ways. There are some small things which she brings into the social studies subject. Some calculations that she gets into the math subject. So dance has everything, ma'am. All the subjects, math, socials, science, you name it, it has. Dance is everything. It's a bundle. Above and all, the respect for the elders, that nowadays that we see that it's going away in our younger generation. Children are not so afraid of elders, but that is coming into her. I can see that it's not that afraidness or being bhayapadodalla, but that giving that respect or the gaurava for the elders. I see that, and you're very. Thank you so much. Thank you for giving your opinion. Actually, the drawings ಎಲ್ಲ ತುಂಬ ಹೆಲ್ಪ್ ಮಾಡ್ಯಾಳೆ ಹರಿಣಿ ಆ್ಯಂಡ್ ಸಂಹಿತಾ. ಆಲ್ ದ ಪಾದಭೇದಾಸ್ ಡ್ರಾಯಿಂಗ್ಸನ್ನು ಸಂಹಿತಾನೇ ಮಾಡಿಕೊಟ್ಟಿದ್ದು. ನಿಧಿ ಚೋಟು ಮರಿ ನೋಡೋಕೆ ಒಳ್ಳೆ ಇಲಿ ಮರಿ ಥರ ಇದ್ದಾಳೆ, ಬಟ್ ನಿಜವಾಗ್ಲೂ ಎಷ್ಟು ಟ್ಯಾಲೆಂಟೆಡು ಅಂದರೆ. ನಿಧಿನ ಒಂದು ಸ್ವಲ್ಪ ಹೈಲೈಟ್ ಮಾಡ್ರಪ್ಪ. ನಾನು ಹೇಳ್ದವ್ರು ನಿಧಿ BS ಕೈಯತ್ತಮ್ಮ. ಶಿ ಇಸ್ ಫ್ರಮ್ AGS ಲೇಔಟ್. ಆ್ಯಂಡ್ ನಾನು ಅಂದರೆ ಐಡಿಯಾ ಇದ್ದಿದ್ದೇನು ಅಂದರೆ ಆ ಚಾಪ್ಟರ್ಗೆ ಆ್ಯಪ್ಟ್ ಬಾರ್ಡರ್ ಕೊಡಬೇಕು ಎಂಡಿಂಗ್ ಅಂತ. ಸೊ ಇವಾಗ ಹಸ್ತಗಳಿದ್ರೆ ಹಸ್ತಗಳದ್ದೇ ಏನಾದ್ರು ಬಾರ್ಡರ್ ಬರಬೇಕು ಅಂತ. ಸೊ ಐಡಿಯಾನ ಕುಸುಮನ ಹತ್ರ ಕೇಳಿದೆ. ಅದನ್ನು ಫೈನಲಿ ಹೊರಗಡೆ ಬರ್ಸಿದ್ದು ನಿಧಿ. ಸುಮಾರು ಹತ್ರ ಐಡಿಯಾನ ವೈಶಾಲಿ ದಟ್ ಮಂಡಾಲ ಆರ್ಟ್ ಬ್ಯಾಕ್ಗ್ರೌಂಡಲ್ಲಿ ಮಂಡಾಲ ಆರ್ಟ್ ಏನಿತ್ತೋ ಸೆಂಟರ್ನಲ್ಲಿ ವಿತ್ ಅಂಜಲಿ ಹಸ್ತ, ದಟ್ ಈಸ್ ರಿಟನ್ ಬೈ ವೈಶಾಲಿ. ಆ್ಯಂಡ್ ವೈಶಾಲಿ ಸುಮಾರು ಡ್ರಾಯಿಂಗ್ ಅದೇ ಥರ ನಂಗೆ ಮಾಡಿಕೊಟ್ಟಿಯಾಳೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್, ದರ್ ಆರ್ ಸೋ ಮೆನಿ ಪೀಪಲ್. ಹೇಳ್ತಾ ಇದ್ರೆ ಅಂದರೆ ಇಷ್ಟು ಉದ್ದ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಡ್ರಾಯಿಂಗ್ಸ್ ಐ ಹ್ಯಾವ್ ಟೇಕನ್ ಫ್ರಮ್ ದ ಸ್ಟೂಡೆಂಟ್ಸ್ ಓನ್ಲಿ, ಬಿಕಾಸ್ ಅದನ್ನೇ ಒಂದು ಟಾಸ್ಕ್ ಕೊಟ್ಟಿದ್ವಿ ನಾವು, ಎಲ್ಲ ಮಕ್ಕಳು ಡಾನ್ಸ್ ಬಗ್ಗೆ ಡ್ರಾಯಿಂಗನ್ನು ಬರೀರಿ ಅಂತ. ಅದನ್ನು ಎಲ್ಲೆಲ್ಲಿ ನನಗೆ ಹಾಕ್ಬೋದು ಅದನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಇಟ್ ವಿಲ್ ಬಿ ಫ್ರಮ್ ದ ಸ್ಟೂಡೆಂಟ್ಸ್ ಟು ದ ನೃತ್ಯ ಕುಟೀರ ಅಂತ. ಸ್ಟೂಡೆಂಟ್ಸ್ ಕಡೆಯಿಂದ ಏನೇನಿದೆಯೋ ತೆಗಿಯೋಣ ಅಂತ. For the students, by the students, from the students. Yes, for, by, everything. Yes, correct. Constitution. And ಅದೇ ವಿಡಿಯೋ ಎಡಿಟಿಂಗು, ಟೈಟಲಿಂಗು ಅದೆಲ್ಲ ನಾನು ಮಾಡಿದೆ. ಸೊ ಏನೇನೋ ಹೊಸ ಸಾಫ್ಟ್ವೇರನ್ನು ಕಲ್ತ್ಕೊಂಡು ಸೊ ಅದನ್ನು ಪ್ರೊಡ್ಯೂಸ್ ಮಾಡಿ ಅದರ ಟ್ರಯಲ್ ಆ್ಯಂಡ್ ಎರರ್ನಲ್ಲಿ. ಬಟ್ ಐ ಥಿಂಕ್ ಐ ಕ್ಯಾನ್ ಟೆಲ್ ಒಂದು ಹೇಳ್ಬೋದು. ಈ ವಿಡಿಯೋ ಟೈಟಲ್ ಇಂಟ್ರೋ ಬಂತಲ್ಲ, ವಾಟ್ ಎವರ್ ಯು ಸಾ ದಟ್ ರೈಟಿಂಗ್, ಅದು ವರ್ಷ ಮಾಡಿಕೊಟ್ಟಿದ್ದು ನನ್ನ ಸ್ಟೂಡೆಂಟು. ಅದ್ರ ಜೊತೆಗೆ ನಾನು ಏನು ಸೂಟ್ ಆಗತ್ತದು, ಫಾರ್ ಎಕ್ಸಾಂಪಲ್ ಅಂತಂದ್ರೆ ದೀಪ ಬೆಳ್ಕೋದು, ಆ ಥರ ಎಲ್ಲ ತೊಗೊಂಡು ಆ್ಯಡ್ ಮಾಡಿದ್ದೆ. ಐ ವಾಂಟೆಡ್ ಟು ಆಡ್, ನೀವು ಹೇಳಿದ್ರಿ ನಾವೆಲ್ಲ ಹೆಲ್ಪ್ ಮಾಡಿದ್ವಿ ಅಂತ, ಬಟ್ ಐ ಥಿಂಕ್ ಓನ್ಲಿ ಬಿಕಾಸ್ ಆಫ್ ಯು ವಿ ಆರ್ ಎಕ್ವಿಪ್ ಟು ಡೂ ದಟ್. ಇವಾಗ ನಂಗೆ ಇನ್ವಿಟೇಷನ್ ಮಾಡಕ್ ಬರತ್ತೆ ಅಂತ ಗೊತ್ತಿಲ್ಲ, ನೀವು ಇದು ಮಾಡು ಅಂದ್ರಿ. ಸೊ ಐ ವೆಂಟ್ ಅಂಡ್ ಲರ್ನ್ ಹೌ ಟು ಡೂ ಇಟ್. ಇವಾಗ ಯಾರೋ ಡ್ರಾಯಿಂಗ್ ಸುಮಾರಾಗಿ ಮಾಡಕ್ ಬರೋರು, ಬಿಕಾಸ್ ಯು ಗೇವ್ ದಮ್ ದ ಟಾಸ್ಕ್, they would try to get better with it. And ಈ ಲಾಕ್ಡೌನ್ ಟೈಮ್ ಅಲ್ಲಿ ಇದೆಲ್ಲ ಮಾಡ್ಬೇಕು ಅಂತ ಏನೂ ಇಲ್ಲ, ಅಂಡ್ ಮಾಡಿದ್ರು ಇಷ್ಟ ಚೆನ್ನಾಗಿ ಮಾಡ್ಬೇಕು ಅಂತ ಖಂಡಿತ ಇಲ್ಲ. ಅಂದ್ರೆ ದ ಥಾಟ್ ದಟ್ ಗೋಸ್ ಬಿಹೈಂಡ್ ಎವ್ರಿ ಸ್ಮಾಲ್ ಥಿಂಗ್. ನೃತ್ಯ ಕುಟೀರ ಅಂತ ಸುಮ್ನೆ ಟೈಪ್ ಮಾಡಿದ್ರು ಆಗ್ತಾ ಇತ್ತು. ಇಟ್ ವುಡ್ ಹ್ಯಾವ್ ಸರ್ವ್ ದಿ ಲರ್ನಿಂಗ್ ಪರ್ಪಸ್ ಮಾತ್ರ. ಆದ್ರೆ ಅಷ್ಟು ಕ್ರಿಯೇಟಿವ್ ಆಗಿ ದ ಟೈಮ್ ಅಂಡ್ ಎಫರ್ಟ್ ದಟ್ ಗೋಸ್ ಇನ್ ಟು ಡೂಯಿಂಗ್ such a small, ಬರೀ ಒಂದು ಲೋಗೋ ಅಂತ ಅನ್ನಿಸ್ಬೋದು, ಬಟ್ the time and energy that has gone into it is so much. And I think that's the biggest thing that we learn from you, self motivation. ಏನ್ ಹೇಳ್ಬೇಕು ಗೊತ್ತಿಲ್ಲ ದೀಪಕ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಜನ ಅಂದ್ರೆ ಡಾನ್ಸ್ ಅಫ್ಕೋರ್ಸ್ ನೀವೇ ಕೊಟ್ಟಿರೋದು ನಮ್ಗೆ, ಬಟ್ ಅಲಾಂಗ್ ವಿತ್ ದಟ್ ದೀಸ್ ಮೆನಿ ಫ್ರೆಂಡ್ಸ್. ಅಂದ್ರೆ ನಮ್ಗೆ ಹೈಸ್ಕೂಲ್ ಫ್ರೆಂಡ್ಸ್ ಇದ್ರೆ ಹೈಸ್ಕೂಲ್ ಮುಗಿದ್ಮೇಲೆ ವಿ ಲೂಸ್ ಟಚ್, ಕಾಲೇಜ್ ಫ್ರೆಂಡ್ಸ್ ಇದ್ರೆ ಕಾಲೇಜ್ ಮುಗಿದ್ಮೇಲೆ ವಿ ಲೂಸ್ ಟಚ್. You've given us friends for life. ನೀವೇ ಹೇಳಿದಾಗ ಇಟ್ಸ್ ಬಿಕಮ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ದೀಪಕ್. ಎಸ್, ವೆರಿ ಟ್ರೂ. ಅದಂತೂ ಹೌದು. ಯಾಕಂದರೆ ಎಷ್ಟೊಂದು ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ. ನನ್ನ ಗ್ಯಾಂಗ್, ನನ್ನ ಸ್ಟೂಡೆಂಟ್ಸ್ ನೋಡೋಕೆ ಹೋದರೆ ಈಚ್ ಒನ್ ಇಸ್ ಟ್ಯಾಲೆಂಟೆಡ್. ಸೊ ಯಾರ್ಯಾರ ಟ್ಯಾಲೆಂಟ್ ಎಲ್ಲೆಲ್ಲಿದೆ ಅಂತ ಅದನ್ನು ಹೊರಗೆ ತೆಗೆದ್ರೆ ಅಂತ ಹೇಳ್ತಾರಲ್ಲ, ಅದೇನೋ ಉಜ್ಜಿ ತೆಗಿಬೇಕು, ಅದರದ್ದು ಶೈನ್ ಗೊತ್ತಾಗತ್ತೆ ಅಂತ. ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಇಸ್ ಎ ಪರ್ಲ್ ಆರ್ ಇಸ್ ಎ ಡೈಮಂಡ್. ಸೊ ಆ ಡೈಮಂಡನ್ನು ತೆಗಿಯೋಕ್ಕೆ ಐ ಥಿಂಕ್ ಅಟ್ ಲೀಸ್ಟ್ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ಬೋದು. ನನಗೆ ಯಾಕೆಂದರೆ ನನಗೆ ಒಂದ್ಸತಿ ಶಾಕ್ ಆಗುತ್ತೆ, ಓ ಮೈ ಗಾಡ್ ಎಷ್ಟು ಚೆನ್ನಾಗಿದ್ದಾರೆ ನನ್ನ ಸ್ಟೂಡೆಂಟ್ಸು ಅಂತ. ದೇ ಆರ್ ಈಚ್ ಒನ್. ಚಾರ್ವಿದು ನನಗೆ ಪವರ್ ಪಾಯಿಂಟ್ ನೋಡ್ಬಿಟ್ಟು ಐ ವಾಸ್ ರಿಯಲಿ ಸರ್ಪ್ರೈಸ್ಡ್, ಎಷ್ಟು ಚೆನ್ನಾಗಿ ಮಾಡ್ಯಾಳ ಮಗು ಅಂತ. ಆ ಥರ ಒಬ್ಬೊಬ್ಬರಿಂದ ಹೆಸರು ಹೇಳೋಕ್ಕಾಗಲ್ಲ, ಆದರೆ ಈಚ್ ಒನ್ ಇಸ್ ಟ್ಯಾಲೆಂಟೆಡ್.
ಯು ಹ್ಯಾವ್ ದ ಕೆಪಾಸಿಟಿ, ಕಮ್ ಔಟ್ ಆಫ್ ದ್ಯಾಟ್. ಆ ಕೂಪ ಮಂಡುಕತನದಲ್ಲಿ ಇರಬೇಡಿ. ಯು ಹ್ಯಾವ್ ದ ಕೆಪಾಸಿಟಿ, ಯು ಕ್ಯಾನ್ ಡೂ. ದಯವಿಟ್ಟು ಅದರಿಂದ ಹೊರಗಡೆ ಬಂದು ನಾವು ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ ಟ್ರೈ ಮಾಡಿ. ಸೊ ಯು ಹ್ಯಾವ್ ಆಲ್ ದ ಕೆಪಾಸಿಟಿ. ಐ ವಿಶ್ ಯು ಅ ಸಕ್ಸಸ್ ಇನ್ ಯೋರ್ ಫ್ಯೂಚರ್ ಡಾನ್ಸ್ ಜರ್ನಿ ಆರ್ ಯೋರ್ ವಾಟ್ ಎವರ್, ನಿಮ್ಮ ಸ್ಟಡೀಸ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಬಟ್ ಲೆಟ್ಸ್ ಬಿ ಯುನೈಟೆಡ್ ಲೈಕ್ ದಿಸ್ ಫಾರ್ ಎವರ್. ಆಸ್ ಸುನಿಧಿ ಸೆಡ್, ನೀವೆಲ್ಲರಿಗೂ ಅಸೈನ್ ಮಾಡಿ ಇಂಥ ಒಂದು ದೊಡ್ಡ ಬಿಗ್ ಪ್ರಾಜೆಕ್ಟ್ ದಟ್ ಗಾಟ್ ಸಕ್ಸಸ್ಫುಲ್ ಅಂತ. To assign these things, I know how difficult it is, but ಎಲ್ಲಾರ್ಗೂ ಹೆಂಗ್ ಅಸೈನ್ ಮಾಡಿದೀರಾ ಅಂದ್ರೆ ಅವ್ರಿಗೆ ಏನ್ ಸ್ಟ್ರೆಂತ್ ಇರುತ್ತೋ ಅದನ್ನ ಒಂದು ಶೋಕೇಸ್ ಮಾಡೋದಕ್ಕೆ ಯು ಹ್ಯಾವ್ ಮೇಡ್ ದಿಸ್. ಅಂಡ್ ಆಸ್ ಅ ಅಂದ್ರೆ ವಿ ಆಲ್ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಯು ಅಕ್ಕ. ಯಾಕೆಂದ್ರೆ ಗುರು ಒಬ್ಬ ಒಂದು ಸ್ಟೂಡೆಂಟ್ ಅಲ್ಲಿ ಅವಳ ಸ್ಟ್ರೆಂತ್ ಏನೋ, ಅವಳ ವೀಕ್ನೆಸಸ್ ಏನೋ ಅಂತ ಐಡೆಂಟಿಫೈ ಮಾಡೋದೇ ಬೇಕು. ದಟ್ ಈಸ್ ವಾಟ್ ಈಸ್ ನೀಡೆಡ್ ಆಕ್ಚುಲಿ, ನಾಟ್ ಜಸ್ಟ್ ಟು ಟೀಚ್ ಅಂಡ್ ಜಸ್ಟ್ ಸೆಂಡ್ ದಮ್ ಹೋಮ್. That is not and that is the difference between the acharya and the guru is what I feel. So we are so lucky to have you akka. And as I'm just started dancing from past 5 years, and I can tell you that I'm the best example, because nanige yen bartittu akka when I came to you and when I told that I want to leave the job and I don't know what to do akka anta ಹೇಳಿದಾಗ ನೀವು, now she is a MA graduate. ಏನ್ ಬರ್ತಿದ್ದಕ್ಕ, you sent me to the school to teach them, and then I got to know my strength that okay, I can teach, and then I can do a little bit of choreography for the school kids and everything. tattu yavattu kuda irlilla nanu tattukodu until I went to school and joined there. So I don't know how you saw that strength in me. Today whatever I am, it is only because of you, Deepika. Hey, no, not like that. So it is your passion is taking you to that direction. Actually, I'm just a medium. So actually ಹೇಳ್ದಂಗೆ ಇವತ್ತು ಸುನಿಧಿ got the results. So she is a topper in Jain University, the 2nd semester. So Mansa also got, she's 4th semester old ಮುಗಿಸ್ಕೊಂಡಿದ್ದಾಳೆ. So I can see so many master's degree and they're running their own institution. So I'm just very happy that whatever ಕಿಟ್ಟು ಸರು, ವಂದ್ಯಾ ಮಿಸ್ಸು ಅವ್ರ ಹತ್ರ ನಾವು ಏನು ಕಲ್ತಿದ್ದೀವೋ, ರುಕ್ಮಿಣಿ ದೇವಿ ಅವರು ಅಂಥವ್ರ ಹತ್ರ ಏನು ಕಲ್ತಿದ್ದೀವೋ, ವಿ ಆರ್ ಪಾಸಿಂಗ್ ದಟ್ ಟು ದ ಫ್ಯೂಚರ್ ಜನರೇಷನ್. ಸೊ ದ್ಯಾಟ್ಸ್ ವಾಟ್ ವಿ ಹ್ಯಾವ್ ಟು ಡೂ ಟು ಮೋಟಿವೇಟ್ ದಿಸ್ ಯಂಗರ್ ಜನರೇಷನ್ ಟು ಲರ್ನ್ ದಿಸ್ ಬ್ಯೂಟಿಫುಲ್ ಆರ್ಟ್ ಫಾರ್ಮ್, ಕ್ಲಾಸಿಕಲ್ ಡಾನ್ಸ್, ಭರತನಾಟ್ಯಮನ್ನು. ಆ ದೇವರು ಕೊಟ್ಟಂಥ ಆರ್ಟ್ ಫಾರ್ಮ್ನ ನಾವು ಚೆನ್ನಾಗಿ ಇಟ್ಕೊಂಡು ಅದನ್ನು ಮುಂದಿನ ಜನರೇಷನ್ಗೆ ಇನ್ನೂ ಚೆನ್ನಾಗಿ ಕೊಡೋಣ. ದ್ಯಾಟ್ಸ್ ವಾಟ್. So I thank you all for joining and being a part of this big milestone of Nritya Kutira. Thank you so much, Dwari, for staying till the end. Kittu sir. Yeah. Special thanks to Kittu sir. He is not here, but still, I'm Rijwalu blessed moment. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಅಪ್ಪಯ್ಯ, ಅಮ್ಮ, ಯಾ, ಗುರು, my in-laws, atte, mava, nisarga, everyone, thank you so much, all of you. Thank you, thanks a lot. Nritya Kutira, hip hip hip. Hooray!